ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್ ಕಂಟೆಂಟ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸೊ ನನ್ನ ಜೊತೆಗೆ ಇವತ್ತು ಇರುವಂತಹ ಸ್ಪೆಷಲ್ ಗೆಸ್ಟ್ ಇವರು ನಕ್ಸಿ 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 ನಮ್ಮನ್ನೆಲ್ಲ ಆಲ್ರೆಡಿ ಬಿಗ್ ಬಾಸ್ ಆಯ್ತು, ಕಾಮಿಡಿ ಕಿಲಾಡಿಗಳು ಆಯ್ತು, ಗಿಚ್ಚಿ ಗಿಲಿಗಿಲಿ ಆಯ್ತು. ಸೊ ಈಗ ಒಂದಷ್ಟು ಅಂದ್ರೆ ಒಂಥರ ಆಲ್ ರೌಂಡರ್ ಇವ್ರು. ಬರೀ ನಗಿಸ್ತಾರೆ ಅಂತಲ್ಲ, ಸ್ಕ್ರಿಪ್ಟ್ ಬರೀತಾರೆ, ಒಳ್ಳೆ ಸಂಗೀತ ಹೇಳ್ತಾರೆ, ಕಿವಿಗೆ ತುಂಬಾ ಇಂಪು. ಅಂಡ್ ಗೊತ್ತಿಲ್ಲ ಈ ಇಂಟರ್ವ್ಯೂ ಮುಗಿಯೋಷ್ಟ್ರೊಳಗಡೆ ನನ್ ಹೊಟ್ಟೆ ಎಷ್ಟು ನೋವು ಬರುತ್ತೆ ಅಂತ ನಗಾಡಿ ಈ ಹಿಂದಿನ ಇಂಟರ್ವ್ಯೂ ಅಲ್ಲೂ ಕೂಡ ಅದೇ ತರನೇ ಇತ್ತು. ಅಂಡ್ ನಂಗೆ ಒಂದು ಸಂದರ್ಶನ ಅಂತ ಅನ್ಸೋದೇ ಇಲ್ಲ. ಬನ್ನಿ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ವಿನೋದ್ ಗೊಬ್ರಗಾಲ ನನ್ನ ಜೊತೆಗಿದ್ದಾರೆ. ಸರ್ ಹಾಯ್ ಹಲೋ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇತ್ತೀಚೆಗೆ ಹೇಗಿದೆ ಅಂತಂದ್ರೆ, ಒಬ್ರು ಸೆಲೆಬ್ರಿಟಿನ ಹೋಗಿ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಮತ್ತೆ ಇದು ಕೂಡ ಇನ್ನೊಂಥರ ಆಗ್ಬಾರ್ದು. ಹೌದು, ಏನ್ ಗೊತ್ತಾ, ಕೆಲವರು ಎತ್ತರಕ್ಕೆ ಬೆಳೆದ್ಮೇಲೆ ಅದಾದ್ಮೇಲೆ ನಂತರ ಓ ನೀವಾ ಎಲ್ಲ ನೋಡಿದ್ ನೆನ್ಪು ಅಂತಾರೆ. ಬಟ್ ಆದ್ರೆ ನಮ್ ವಿನೋದ್ ಗೊಬ್ರಗಾಲ್ ಅವ್ರ ಹಂಗಲ್ಲ ನೋಡಿ. ನಾನು ಯಾವ ಡ್ರೆಸ್ ಹಾಕೊಂಬಂತೆ ಅದನ್ನು ಕೂಡ ನೆನ್ಪಿಟ್ಕೊಂಡಿದ್ದಾರೆ, ಹೇರ್ ಸ್ಟೈಲು ಎಲ್ಲದನ್ನು ಕೂಡ. ನೆಕ್ಸ್ಟ್ ಟೈಮ್ ಒಂದು 3 ವರ್ಷ ಆಗಿರ್ಬೋದಲ್ವಾ? 3 ವರ್ಷನಾ 2 ವರ್ಷ? 2 ವರ್ಷನೂ ಆಗಿದೆ. ಓಕೆ, ಡನ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗೆ ಹೋಗ್ತಾ ಇದೆ ಲೈಫು? ಚೆನ್ನಾಗಿ ಹೋಗ್ತಾ ಇದೆ ಮೇಡಮ್. ಈಗ ಗಿಚ್ಚಿ ಗಿಲಿಗಿಲಿ ಜೂನಿಯರ್ ಮುಗೀತು. ಮುಗಿದ್ಮೇಲೆ ಒಂದಷ್ಟು ಸಿನಿಮಾಗಳಿಗೆ ನಾವು ಮೊದಲೇ ಇದು ಮುಗಿದ ತಕ್ಷಣ ಡೇಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಈಗ ಒಂದೇನು ಅಂದರೆ, ಈಗ ಅಲಗಲಿ ಫಸ್ಟ್ ಅಲಗಲಿ ಮಾಡ್ತಿದ್ದು ನಿಲ್ತು, ಅದಾದ್ಮೇಲೆ ಸಿಕ್ತು ಗಿಚ್ಚಿ ಗಿಲಿಗಿಲಿ ಜೂನಿಯರ್ ಮುಗಿಸಿ ಆಮೇಲೆ ಸಿನಿಮಾಗಳು ಮಾಡೋಣ ಅಂತ ಅಂದ್ಕೊಂಡು ಕುಡುಕ್ ನನ್ನ ಮಕ್ಕಳು ಮತ್ತು ಅಜಯ್ ರಾವ್ ಸರ್ದು ಪಾರ್ಟ್ನರ್ ಅನ್ನೋ ಸಿನಿಮಾ ಅದರಲ್ಲೂ ಮಾಡಿದ್ದೀನಿ. ಈಗ ಇನ್ನೊಂದು ಅವ್ರದ್ದೇ ಪ್ರಾಜೆಕ್ಟ್ ಅದರಲ್ಲೂ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇನ್ನೊಂದು RX ಅಂತ ಒಂದು ಈಗ ನ್ಯೂ ಮೂವಿ, ಅದರಲ್ಲೂ ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ಮೂವಿಗಳು ಹೋಗ್ತಾ ಇದೆ. ಆಮೇಲೆ ಇನ್ನೊಂದು, ನಾವು ಎಷ್ಟು ಜನರಿಗೆ ನಾವು ನಗಿಸ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ನಂಬಿಕೆ ಇರ್ತದೋ ಅಷ್ಟು ನಮಗೆ ಊಟ ಸಿಗ್ತಾ ಇರುತ್ತೆ ಅಂತ ಒಂದು ತೃಪ್ತಿ ಇದೆ. ಖಂಡಿತ ಹಂಗೆ ಜರ್ನಿ ಕೊಚ್ಚುಕು ಹೋಯ್ತಾ ಇರ್ತದೆ ಅಷ್ಟೇ. ಇರುತ್ತೆ. ನಾನು ಸಖತ್ತಾಗಿದ್ದೀನಿ. ಹೇಗಿದ್ದೀರಾ ಅಂತ ಕೇಳಿದ್ರೆ ನಾನು ಆನ್ಸರ್ ಮಾಡಲಿಲ್ಲ. ಸಡನ್ ಆಗಿ ಇನ್ನೊಂದು ಕ್ವಶನ್ ತಗೊಂಡು, ಹೇಗಿದ್ದೀರಾ ಅಂದ್ರೆ ಚೆನ್ನಾಗಿದ್ದೀರಾ ಮನೆ ಕಡೆ ಎಲ್ಲ ಅಂತ ಕೇಳಿದ್ದು. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲಿಲ್ಲ. ಓ ಹೌದಾ? ಮಧ್ಯೆ ನೀವೇ ನಾನು ಸಖತ್ತಾಗಿದ್ದೀನಿ ಅಂತ ಹೇಳ್ಕೊತಾ ಇದ್ದೀರಿ. ಅದು ನಾನು ಹೇಳಿಲ್ವಲ್ಲ ಸಖತ್ತಾಗಿದ್ದೀರಿ ಅಂತ. ಏನ್ ಮಾಡೋದು, ನೀವ್ ಹೇಳೋದ ನಮಗ್ ನಾವೇ ಹೇಳ್ಕೋಬೇಕು. ನಮಗ್ ನಾವೇ ಹೀರೋಯಿನ್ಗಳು ಅನ್ಕೊಬೇಕು. ಅವಾಗ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ. ಡೈಲಾಗು ಯಾರನ್ನೂ ಹೀರೋ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ನೀವು ಹೀರೋಯಿನ್ ಅನ್ಕೋಬಿಟ್ರಿ ಅಷ್ಟೇ. ಸ್ಮಾಲ್ ಕರೆಕ್ಷನ್. ನೆಕ್ಸ್ಟ್, ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ, ಏನ್ ಗೊತ್ತಾ, ಈ ಕಾಮಿಡಿ ಮಾಡ್ತಾನೆ ಒಂದಷ್ಟು ಹಾರ್ಟ್ ಟಚಿಂಗ್ ವಿಚಾರಗಳನ್ನ ನೀವು ಹೇಳ್ತೀರಾ. ನಿಜವಾಗ್ಲೂ ಅದ್ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಅದ್ ನಿಮ್ ಜೀವನದಲ್ಲಿ ಆಗಿದೆ ಅದಕ್ಕೆ ಹೇಳ್ತಿದ್ದೀರೇನೋ ಅನ್ನೋ ಒಂಥರ ಕನೆಕ್ಟ್ ಆಗತ್ತೆ. ನೀವ್ ಹೇಳಿದ್ರಿ, ಇವಾಗ ಯಾರೇ ಹೋದ್ರು ನಿಮ್ಗೆ ಹೊಟ್ಟೆ ತುಂಬಿದ್ಯಾ ಅಂತ ಯಾರು ನೋಡಲ್ಲ, ನೀವೇನ್ ಬಟ್ಟೆ ಹಾಕಿದೀರಾ ಅಂತ ನೋಡ್ತೀರಾ ಅಂತ ಹೇಳಿದ್ರೆ. ಅದೇ ಈಗ ನಾವು ಸಿಟಿಲಿ ಒಂದು ಮಾಲ್ಗಿಲಿ ಎಲ್ಲರೂ ಹೋಯ್ತು ಅಂದ್ರೆ ನಮ್ಮನ್ನ ನೋಡೋದೇ ಒಂಥರ. ನಾವೇನ ಫುಲ್ಲು ಗಲೀಜ್ ಬಟ್ಟೆಗೆ ಹಾಕೋದ್ರು ನಮ್ಮನ್ನ ನೋಡೋದೇ ಬೇರೆ ಥರ. ಅಕ್ಕಪಕ್ಕದಲ್ಲಿ ಈಗ ನಾನೇ ಫುಲ್ ಎಲ್ಲ ಕೆಸರು ತುಂಬ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ನೀವು ಕೂತ್ಕೊಂಡಿರಾ? ಸರ್ ಪ್ಯಾಂಟ್ ಕೊಳೆ ಆಯ್ತು, ಒಂದು ಸ್ವಲ್ಪ ದೂರ ತಿಂತ್ಕೊಳ್ಳಿ ಸರ್. ನಾನು ಹೇಳಲ್ಲ. ಅಲ್ಲ, ಈಗ ಕರಿ ಪ್ಯಾಂಟು ಇಲ್ಲಿಗೆ ಫುಲ್ ಏನು ಇದೇನು ತೊಪ್ಪೆ ಗಿಪ್ಪೆ ಎಲ್ಲ ತುಂಬ್ಕೊಂಬಂದ್ಬಿಟ್ಟು ಹಿಂಗೆ ಅಂತೀನಿ, ಸರ್ ತೊಪ್ಪೆ ಆಗ್ಬಿಡ್ತಲ್ಲ ಸರ್ ಅಂತೀರಿ. ಸೊ ಹಂಗೆ ನಾನು ಹೇಳಿದ್ದು, ಇವತ್ತು ಏನು ನಾವು ಬಟ್ಟೆ ಹಾಕತ್ತೀವಿ, ಏನು ಮಾಡ್ತೀವಿ ಅದನ್ನೇ ನೋಡ್ತಾರೆ. ಬಟ್ ನಾವು ಹಳ್ಳಿ ಕಡೆ ಏನು ಗೊತ್ತಾ, ಫಸ್ಟ್ ಊಟ ಮಾಡ್ದ ಅಂತ ಕೇಳ್ತಾರೆ, ಕರೆಕ್ಟ್, ಬಟ್ಟೆ ನೋಡಲ್ಲ. ಸೊ ನಾವು ಅಲ್ಲಿ ಸಂಸ್ಕೃತಿಯಿಂದ ಬಂದರು. ಇವತ್ತು ನಮ್ಮ ಮನೆಗೆ ಬಂದರು, ನಿಮ್ಮನ್ನ ಬಂದ ತಕ್ಷಣ ನಾನು ಕೇಳಿದ್ದು, ಊಟ ಮಾಡ್ಕೊಂಡು ಬಂದ್ರ ಅಡುಗೆ ಗಿಡಿಗೆ ಮಾಡ್ಲಾ ಅಂತ ಕೇಳಿದ್ರು. ಓ ಮೈ ಗಾಡ್, ಯಾವಾಗ ಕೇಳಿದೆ, ಬಟ್ ನೀವು ಮರ್ತು ಬಿಟ್ರಿ, ನೀವು ಮೇಕಪ್ ಅಲ್ಲಿ ನಿಂತ್ಬಿಟ್ರಿ. ಬಟ್ ಜ್ಯೂಸ್ ಮಾತ್ರ ಕೊಟ್ರು. ಓಕೆ. ಸೊ ತುಂಬ ಖುಷಿ ಆಗುತ್ತೆ. ಏನಂದ್ರೆ, ನೀವು ಕೇಳ್ತಾ ಇರೋದು, ನೀವು ಕಾಮಿಡಿ ಮುಖಾಂತರ ಒಂದು ಮೆಸೇಜನ್ನು ಕೊಡ್ತೀರಾ ಅಂತ ಕೇಳ್ತೀರಲ್ವಾ? ಕರೆಕ್ಟ್. ನಾನು ಸೀರಿಯಸ್ ಆಗಿ ಹೇಳಿದ್ರೆ, ಈಗಿನ ಒಂದು ಜನ್ರೇಷನಲ್ಲಿ ನಾನು ಸೀರಿಯಸ್ ಆಗಿ ನಾನು ಮೆಸೇಜ್ ಕೊಡ್ತಾ ಇದ್ದೀನಿ ಅಂದರೆ ಅದನ್ನ ಯಾರು ತಲೆಗೆ ತಗೊಳ್ಳಲ್ಲ. ಅದನ್ನ ಕಾಮಿಡಿ ರೂಪದಲ್ಲಿ ಕೊಟ್ಟರೆ ನಗ್ನಗ್ತಾ ನಾವು ಒಂದು ಸಂದೇಶವನ್ನು ಕೊಡಕ್ಕೆ ಹೋಗ್ತೀವಿ. ಈಗ ಲೆಕ್ಕ ಹಾಕಿ, ನಾನು ಯಾವಾಗಲೂ ಹೇಳ್ತೀನಿ, ಒಂದು ಇವೆಂಟ್ಗಳಿಗೆಲ್ಲ ಹೋದಾಗ ನಾನು ಹೇಳ್ತೀನಿ, ಅದು ಕಾಮಿಡಿ ಆಗಿರುತ್ತೆ. ಸೊ ಹಳ್ಳಿಲೂ ಹಸು ಸಾಕಿರ್ತಾರೆ. ಹಳ್ಳಿಲಿ ನೀವು ಹಸು ಸಾಕಿದ್ರಿ, ಹಳ್ಳಿ ಅಲ್ವಾ? ನಿಮ್ಮ ಮನೆ ಮುಂದಕ್ಕೆ ಹಸು ಬಂದ್ರೆ ಏನು ಮಾಡ್ತೀರಾ? ಅಕ್ಕಿ ಹೊಡ್ಕೊಂಡೋಗಿ ಹಿಂದೆ ಕೊಟ್ಟಿಗೆಲ್ ಕಟ್ಟಾಕ್ಬಿಟ್ಟು ಹುಲ್ಲಾಕ್ತೀರಾ. ಸೊ ಇಲ್ಲೇನಾಗಿದೆ ಅಂದರೆ, ಅಲ್ಲೇ ಕಾಂಪೌಂಡು, ಅಲ್ಲೇ ಅಪಾರ್ಟ್ಮೆಂಟು, ಅಲ್ಲೇ ಸ್ಕೂಲು, ಅಲ್ಲೇ ಜಿಮ್ಮು, ಅಲ್ಲೇ ಕ್ರಿಕೆಟು, ಅಲ್ಲೇ ವಾಲಿಬಾಲು, ಅಲ್ಲೇ ಹಾಕಿ, ವರ್ಕ್ ಫ್ರಮ್ ಹೋಮು ಎಲ್ಲ ಅಲ್ಲೇ ಆದಾಗ ಹಸು ಮನೆ ಬಾಕ್ಲಿಗೆ ಬರುತ್ತೆ. ಸೊ ಮಗುಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಡೋರ್ ತೆಗೆದ್ಬಿಟ್ಟು ಮಮ್ಮಿ ಬ್ಯೂಟಿಫುಲ್ ಕೌ ವಂಡರ್ಫುಲ್ ಕೋಡ್, ಯಾಕೆಂದ್ರೆ ಹಸುನ ನೋಡ್ಬಿಟ್ಟು ಅವಳಿಗೆ ಎಳ್ಳಿಲ್ಲಾದ್ರೆ ತಗೋಗಿ ಹಿಂದಕ್ಕೆ ಕಟ್ತೀವಿ. ಇಲ್ಲಿ ಸಿಟಿಲಿ ಹೆಂಗಾಗಿದೆ, ಅಲ್ಲೇ ಕಾಂಪೌಂಡ್, ಅಲ್ಲೇ ಜೀವನ, ಎಲ್ಲ ಅಲ್ಲೇ ವರ್ಕ್ ಫ್ರಮ್ ಹೋಮ್, ಎಲ್ಲ ಅಲ್ಲೇ ಆಗ್ಬಿಟ್ಟು ಆ ಮಗುಗೆ ಗೊತ್ತಾಗಲ್ಲ.
ಮಮ್ಮಿ ಹಸು ನುಗ್ಬಿಡ್ತು ಮನೆ ಒಳಗೆ ಅಂತಾರೆ. ಅದಾದ್ಮೇಲೆ ಬಿಡು ಅದು ಬಿಟ್ಟಾಕಿ ಹಿಂದ್ಗಡೆ ಸಗಣಿ ಹಾಕ್ತು ಅನ್ಕೊಳ್ಳಿ, ಮಮ್ಮಿ ಬ್ಯೂಟಿಫುಲ್ ಗ್ರೀನ್ ಚಿಲ್ಲಿ ಅಂದ್ರೆ ನಾವು ಇದ್ರಲ್ಲಿ ಸಂದೇಶ ಏನ್ ಕೊಡ್ತೀನಿ ಅಂದ್ರೆ, ಮಕ್ಳುಗಳಿಗೆ ನಾವು ಫಸ್ಟು ಹೊರಗಡೆ ಈಗ ಮಣ್ಣಲ್ಲಿ ಆಟ ಆಡಿ ಬಿದ್ದು ಹೇಳ್ತಿದ್ದೋ, ಅವು ಗಾಯಗಳಾದ್ರೆ ಸುಮ್ಮನೆ ಮಣ್ಣು ಹಾಕ್ಬಿಟ್ಟು ಹಿಂಗೆ ಅಂತಿದ್ದೋ. ಬಟ್ ಇವತ್ತು ಮಣ್ಣಿಗೆ ಆಡಕ್ಕೆ ದುಡ್ಡು ಕೊಟ್ಬಿಟ್ಟು ಆಡಿಸ್ತಾವ್ರೆ. ನಿಜ ನಿಜ. ಮಣ್ಣಿನ ವಾಸನೆ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾನು ಅದ್ರಲ್ಲಿ ಮೆಸೇಜ್ ಕೊಡೋದೇನು ಅಂದ್ರೆ, ಪುಸ್ತಕದಲ್ಲಿ ನೀವು ಕೌ ನಾಯಿ ತೋರ್ಬಿಟ್ಟಿದ್ದು ಬೌ ಅಂತ ಹೇಳಿರ್ತೀರಿ. ಹಸುನ ಎಲ್ಲಿ ಕಟ್ಟಬೇಕು, ಹಸುಗೆ ಏನ್ ಹಾಕ್ಬೇಕು, ಮಕ್ಳುಗಳಿಗೆ ಫೀಡ್ ಮಾಡಬೇಕು. ಮತ್ತೆ ಇವತ್ತಿನ ನಮ್ಮ ಪರಂಪರೆ ಉಳಿಬೇಕು ಅಂದ್ರೆ ನಾವುಗಳು ನಮ್ಮ ಮುಂದಿನ ಪೀಳಿಗೆಗಳಿಗೆ ಈ ತರ ನಮ್ಮ ತಾತರ್ದಿರು ಮಾಡ್ತಿದ್ರು, ಈ ತರ ಹಬ್ಬಗಳು ಮಾಡ್ತಿದ್ರು, ಈ ತರ ಹುಣ್ಮೆಗಳು ಆಚರಿಸ್ತಿದ್ರು, ಈ ತರ ಊರ ಹಬ್ಬಗಳಲ್ಲಿ ಈ ರೀತಿ ತಂಬಿಟ್ಟು ನಾರ್ತಿ ಅವೆಲ್ಲ ಮಾಡ್ತಿದ್ದೋ. ಹಬ್ಬ ಹುಣ್ಮೆಗಳ ಬಗ್ಗೆ ನಾವು ಅರಿವಿನ ಮೂಡಿಸಿದ್ರೆ ಅದು ಮುಂದುವರ್ಸ್ಕೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ ಒಳಗನೆ ಬಿದ್ದೋಗುತ್ತೆ. ಅಂದ್ರೆ ಅಪಾಯಿಂಟ್ಮೆಂಟ್ಗಳಲ್ಲಿ ಎಲ್ಲ ಹಬ್ಬ ಉಣ್ಮೆಗಳೆಲ್ಲ ಮಾಡ್ತಾರೆ. ಬಟ್ ನಾನು ಹೇಳ್ತಾ ಇರೋದು ಅಲ್ಲಿರೋ ಜನಗಳ ಮಕ್ಳುಗಳಿಗೆ ಎಲ್ಲ ಏನಾಗಿದೆ ಅಂದ್ರೆ ಮೊಬೈಲ್ ಯುಗ ಆಗ್ಬಿಟ್ಟೈತೆ. ಹಬ್ಬಗಳನ್ನ ಈಗ ಕ್ರಿಕೆಟ್ ಮೊಬೈಲ್ ಆಡಕ್ ತಿರ್ಕೊಂಡವ್ರೆ, ಫೀಲ್ಡ್ ಅಲ್ಲಿ ಆಡ್ಬೇಕು. ಸೊ ಹಂಗೆ ನಾವ್ ಹೇಳೋದು ಮೊಬೈಲಲ್ಲೇ ಎಲ್ಲ ತೋರ್ಸೋದ ತಪ್ಪು. ನಾವ್ ಅದನ್ನ ಆಚರಣೆ ಮಾಡಿ ತೋರಿಸಿದಾಗ ಅವ್ರಿಗೂ ಇದು ಈ ರೀತಿ ವೈಭೋಗದಲ್ಲಿ ಇರ್ತದ ಅಂತ ಅವ್ರಿಗೆ ಅನ್ನಿಸ್ತದೆ. ಈಗ ನೋಡಿ ಗಣಪತಿ ಹಬ್ಬ ಮಾಡ್ತಾರೆ, ಅದನ್ನ ಹೊರಗಡೆ ಕೂರಿಸಿ ಚಪ್ರ ಹಾಕಿ ಕೂರಿಸಿ ಎಲ್ಲ ರೋಡ್ ಸೈಡ್ ಮೆರವಣಿಗೆ ಮಾಡಿ ತಗೋಗ್ಬಿಡ್ತಾರಲ್ವಾ, ಅದನ್ನ ನಾವು ಎಲ್ಲಾ ಮಕ್ಳಿಗೂ ನಾವು ಹೇಳೋದಿಲ್ಲ, ಎಲ್ಲ ಕಲ್ತು ಬಿಡ್ತಾರೆ. ಸೊ ಅದು ಆಚರಣೆ ಆತರ ನಾವು ಯಾವುದೇ ಹಬ್ಬಗಳಂದ್ರೆ ಆಚರಣೆ ಮಾಡಿದಾಗಲೇ ಅವ್ರಿಗೆ ಇದು ಈ ತರ ಮಾಡ್ತಿದ್ರು ಅಂತ ಅರ್ಥ ಆಗೋದು. ನಮ್ಮ ಹಿರಿಕರು ಒಂದು ಮಾತಾಡೋರು, ಬೈಯರು ಸುಮ್ಮನೆ ಬಾಯಿ ಬಂದಂಗೆ, ಲವ್ ಯಾವ್ದಾರ ಮೊದಲು ಯಾವ್ದಾರ ಒಂದು ಹೆಣ್ಣು ನೋಡಿ ಮುಗ್ದಾರ ಹಾಕಿ ಫಸ್ಟ್ ಇವನ್ಗೆ ಹಂಗೆ ಹಿಂಗೆ ಏನಾರು. ಸೊ ನಾನು ಮುಗ್ದಾರ ಅಂತಂದ್ರೆ ಅಲ್ಲೇ ಅನ್ಕೊಂಡೆ, ಓ ಕಟಾಕ್ ತಸ ಇದ್ದಂಗೆ ನಾನು ಮದುವೆ ಆಗ್ಬಿಟ್ರೆ ಬೇಡ, ಮದುವೆ ಆಲೋಚನೆ ಒಂದು ಸ್ವಲ್ಪ ಸೈಡ್ಗೆ ಇಟ್ಟಿದ್ದೀನಿ. ಸೊ ಅದೇನೋ ಅಂತಾರಲ್ಲ, ಈ ಮಡದಿ ಇಲ್ಲದ ಮನೆ ಒಡೆದ ಮಡಕೆ ಅಂತೆ. ಮಡದಿ ಇದ್ರೆ ಮಡಕೆ ತುಂಬಾ ನೀರು ಇರ್ತದೆ, ತಗೊಂಡು ನೀರು ಕುಡಿಬೋದು. ಮಡದಿನೇ ಇಲ್ಲ ಅಂದಾಗ ಒಡೆದ ಮಡಕೆ ಇದ್ದಂಗೆ. ಯಾಕಂದ್ರೆ ಕೊಡೋ ನಮ್ಗೆ ಯಾರು ಅಡುಗೆ ಪಡ್ಗೆ ಅವೆಲ್ಲ ಇಲ್ಲ. ಹಂಗೆ ನೋಡೋಣ, ಟೈಮ್ ಬರ್ಲಿ, ಯಾವಾಗ ಇವ್ರು ಗೊತ್ತು ಬಿಡಿ. ಸೂಪರ್ ಅಲ್ಲ. ಅಲ್ಲ ಯಾವಾಗ ಅಂತ ಹೇಳ್ಬಿಟ್ಟು ಆಲ್ರೆಡಿ ಏಜ್ ಆಗ್ತಾವಂತ, ನೀವೇನ್ ಚಿಕ್ಕವರಾ? ನಮ್ಗೆ ಇಲ್ಲ, ಆಕ್ಚುಲಿ ಈ ಊರಲ್ಲಿ ನಾನು ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಮುಂದೆ ಒಂದು ಮಾತು ಕೊಟ್ಟಂಗೆ ಅವ್ನು ಮಾತು ಹೇಳಿದೆ. ಅವ್ರು ಒಂದು ಮಾತು ಅಂದಿದ್ರು, ಸರ್ ನಮ್ಮ ತಾಯಿಗೂ ನಾನು ಮನೆ ಕಟ್ಕೊಡ್ತೀನಿ ಅಂತ ಆಸೆ ಇಟ್ಟು ನಾನು ಒಳಕ್ಕೆ ಹೋದೆ. ಬಟ್ 9ನೇ ವೀಕ್ ಆಚೆಗೆ ಬಂದ್ಬಿಟ್ಟೆ ಅಂತ ಹೇಳಿದಾಗ, ವಿನೋದ್ ಅವರೇ ನಿಮ್ಮ ಕಲೆ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ ಅಂದರು. ಹ್ಞೂ ಸರ್ ಅಂದ್ರು. ಮತ್ತೆ ಮನೆ ಕಟ್ತೀರಾ, ನಿಮ್ಮ ಕಲೆ ಮೇಲೆ ನಿಮ್ಗೆ ನಂಬಿಕೆ ಇದ್ಮೇಲೆ ನೀವು ಮನೆ ಕಟ್ತೀರಾ, ತಲೆ ಕೆಡಿಸ್ಕೊಬೇಡಿ ಅಂತ ಸುದೀಪಣ್ಣ ಹೇಳಿದ್ದು. ಸೊ ಆ ಮಾತು ಇವಾಗ ಏನಾಯ್ತು, ಒಂದು ಸ್ವಲ್ಪ ಅಂದರೆ ಸಾಲ ಮಾಡಿ ಮನೆ ಕಟ್ಟೋದು ಬೇಡ, ದುಡ್ದೇ ಕಟ್ಟಣ. ಸಾಲ ಮಾಡಿದ್ರು ಸಾಲಗಾರ ಬಂದು ಏಯ್ ನೀನು ಯಾರಾದ್ರೇನಲ್ಲೇ ಕಾಸು ಕೊಡಲ್ಲ ಅಂತಾರೆ. 100%. ಸೊ ಆ ಮಾತು ಅನ್ಸ್ಕೊಳ್ಳೋದಕ್ಕೆ, ಕಟ್ಟಲಿಲ್ಲ ಅಂದರೂ 4 ಜನ ಆಡ್ಕೋತಾರೆ. ಏನಂತ, ಅವನ ಅಲ್ಲಿ ನಿಂತವನೇ ಬೆಂಗಳೂರಲ್ಲಿ, ಇಲ್ಲಿ ನೋಡಿ ಪಾಳ್ಬಿಟ್ಟ ಮನೆ ಅಂತಾರೆ. ಇವ್ರಿಗೂ ತಲೆ ಕೆಡ್ಸ್ಕೊಬಾರ್ದು, ಸಾಲ ಮಾಡಿಬಿಟ್ಟು ಮನೆ ಕಟ್ತೀನಿ ಅಂತಲ್ಲ ಅವ್ರಿಗೂ ಅದಕ್ಕೂ ತಲೆ ಕೆಡ್ಸ್ಕೊಬಾರ್ದು. ದುಡಿಯೋಣ, ದುಡ್ದಂಗೆ ಎಷ್ಟೆಷ್ಟಾಗುತ್ತೆ. ಸೊ ನಿಮ್ದೇ ಒಂದು ಮನೆ ಕಟ್ಟೋಣ ಅಂದ್ಬಿಟ್ಟು ಈಗ ರೀಸೆಂಟಾಗಿ ಮನೆ ಸ್ಟಾರ್ಟ್ ಮಾಡಿಸ್ತೆ. ಇವಾಗ ಏನಂದ್ರೆ ಪ್ಲಾಸ್ಟಿಂಗ್ ಎಲ್ಲ ಮುಗಿದಿದೆ. ಸೂಪರ್. ಈಗ ಆಕ್ಚುಲಿ ಇನ್ನೇನು ಅಂದ್ರೆ ಲೈಟಿಂಗ್ಸು ಮತ್ತೆ ಟೈಲ್ಸು ಸಣ್ಣ ಪುಟ್ಟ ವರ್ಕ್ಗಳು ಮಾಡಿಸ್ಬೇಕು. ಸೊ ಅದಕ್ಕೊಂದು ಸ್ವಲ್ಪ ಸ್ಟ್ರಕ್ ಆಗಿ ಈಗ ತಿರ್ಗಾ ದುಡಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್ಸ್. ನಾನು ಲಾಸ್ಟ್ ಟೈಮ್ ಬಂದಾಗ್ಲೂ ಹೇಳಿದ್ರಿ ಒಂದು ಆಸೆ ಇದೆ ಅಂತ ಹೇಳ್ಬಿಟ್ಟು. ಯಾರೋ ಒಂದು ನ್ಯೂಸ್ ಮಾಡಿದ್ರು, ನಮ್ದು ಹಳೆ ಮನೆ ತೋರಿಸಿದ್ರು. ಅದನ್ನ ನಾನು ಬಿಗ್ ಬಾಸ್ ಬಂದ ತಕ್ಷಣ ನೋಡಿದೆ. ಹಳೆ ಮನೆ ನೋಡಿದಾಗ ನನ್ಗೆ ಅನ್ನಿಸ್ತು, ಈಗ ಮೊನ್ನೆ ಯುಗಾದಿ ಹಬ್ಬಕ್ಕೆ ಹೋಗ್ಬೇಕಾದ್ರೆ ಮಳೆ ಜೋರಿತ್ತು. ಯುಗಾದಿ ಹಬ್ಬದ ದಿನ ಸಿಕ್ಕಾಬಟ್ಟೆ ಮಳೆ. ಹಿಂದಿನ ದಿನ ಅವಾಗ ಬರ್ತಾ ಇದ್ದೀನಿ ಕಣವ ಅಂತ ಫೋನ್ ಮಾಡಿದೆ. ನೈಟ್ ಹೋಗ್ಬಿಟ್ಟು ಬೆಳಗ್ಗೆ ದೇವ್ರ ಪೂಜೆ ಮುಗಿಸ್ಬಿಟ್ಟು ಬಂದ್ಬಿಡ ಅಂತ. ಲೋ ಮಗ ಬರಬೇಡ, ಇಲ್ಲಿ ಹೆವಿ ಮಳೆ, ಮೂಲೆಯಲ್ಲಿ ಕಂಬ ಇತ್ತಲ್ಲ ಅದು ನೀರು ಬಿದ್ದು ಹಾಳೋಗಿ ಇಲ್ಲಿ ನಾವೇ ಈಗ ಹೊರಗಡೆ ಬಂದು ಮಲ್ಬಿಟ್ಟಿವಿ. ಅಂದ್ರೆ ಚಿಕ್ಕತೆ ಮನೆ ಇಷ್ಟು ಅಗಲ ಇರೋದು. ಈಚೆ ಬಂದು ಅಪ್ಪನು ನಾನು ಇಲ್ಲಿ ಮಲ್ಕೊಬಿಟ್ಟಿವಿ, ಬರಬೇಡ, ಅದು ಏನಾರು ಬಿದ್ದಿದ್ದೋದ್ರೆ ಏನು ಮಾಡೋದು, ಮಲ್ಗಕ್ಕೆ ಜಾಗ ಇಲ್ಲ. ಸೊ ನಾನು ನನ್ನೂರ್ಗೆ ಹೋಗಿ ನಾನು ಯುಗಾದಿ ಹಬ್ಬ ಆಚರಿಸ್ತೀನಿ ಅಂದರೆ ಮನೆ ಹಿಂಗಾಗಿದೆಯಲ್ಲ, ನಾನು ಇಲ್ಲ ಏನಾದರೂ ಮಾಡಿ ಮುಂದಿನ ಯುಗಾದಿ ಹೊತ್ತಿಗೆ ನನ್ನ ಮನೆ ರೆಡಿ ಮಾಡಲೇಬೇಕು ಅಂತ ಪಣ ತೊಟ್ಟು ಕಷ್ಟಪಟ್ಟು ಅದು ಇದು ಈಗ ಚಿಗಲಿಲಿ ಜೂನಿಯರ್ ಮಾಡಿದ್ದು ಅದರಲ್ಲಿ ಒಂದು ಸ್ವಲ್ಪ ಎಲ್ಲ ಉಳಿಸಿ ಮತ್ತೆ ಸಣ್ಣ ಪುಟ್ಟ ಈಗೇನು ಅಂದರೆ ಅದು ಮುಗಿದ ಮೇಲೆ ನಮ್ಗೊಂದು ಸ್ವಲ್ಪ ಕೆಲಸ ಕಾಮಿಡಿ ಪ್ರೋಗ್ರಾಮ್ ಇಲ್ಲ ಈಗ ಅಲ್ವಾ. ಸೊ ಅದರಲ್ಲೇ ನಾವು ಏನಾದ್ರು ಮಾಡಲೇಬೇಕು ಅಂತ ಸ್ವಲ್ಪ ಕೂಡಿಟ್ಟಿದ್ದ ಹಣ ಎಲ್ಲ ತೆಗೆದು ಮಮ್ಮಿ ಮಾಡೋ ಮನೆ ಕಟ್ಸೋಣ ಅಂತ ಕೈ ಹಾಕ್ತೆ. ಒಂದು ತಕ್ಕ ಮಟ್ಟಿಗೆ ಬಂದಿದೆ, ಇನ್ನೊಂದು ಸ್ವಲ್ಪ ಇದೆ. ಸೂಪರ್, ಸಾಕು. ಕಂಗ್ರ್ಯಾಚುಲೇಷನ್ಸ್. ಗೃಹ ಪ್ರವೇಶ ಕರಿಬೇಕು ನಮ್ಮ. ಖಂಡಿತ ನ್ಯೂಸ್ ನೋಡಿಲ್ಲ ಅಂದ್ರೆ ಆಗಲ್ಲ.
ಖಂಡಿತ ವರ್ಣ. ಅಂಡ್ ಇನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನೂ ನಿಮ್ಮ ಏನು ಆಸೆ ಕನಸುಗಳೆಲ್ಲ ಇದೆ ಈಡೇರ್ಲಿ. ಅದ್ರ ಜೊತೆಗೆ ನೀವು ಮದುವೆ ಬಿಟ್ಟು ಆಚೆಗೆ ಹೋಗಲ್ಲ ಅಲ್ಲಿ. ಇಲ್ಲ, ನಂಗೆ ಒಂದು ನ್ಯೂಸ್ ಕಿವಿಗೆ ಬಿತ್ತು, ಅದಕ್ಕೆ ಬಂದೆ ನಿಮ್ಮನ್ನ ಹುಡ್ಕೊಂಡು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಬಟ್ ಆದ್ರೆ ನೀವೇನು ಕ್ಲಾರಿಟಿನೇ ಅಲ್ಲ. ಕ್ಲಾರಿಟಿ ಅಲ್ಲ, ನೀವು ನಾನು ಹೇಳ್ತೀನಿ ಕೇಳಿ. ಎಲ್ರು ನನ್ ಕೇಳೋದೇನು ಅಂತಂದ್ರೆ, ಈಗ ನಿಮ್ ಜೊತೆ ನಾನು ಒಂದ್ ರೀಲ್ಸ್ ಮಾಡ್ತು ಅಂದ್ರೆ ನಾವಿಬ್ರು ಒಂದ್ ರೀಲ್ಸ್ ಮಾಡ್ತು ಅಂದ ತಕ್ಷಣನೇ ನಾಟ್ ಎ ಪೇರ್, ಫ್ರೆಂಡ್ಸು ಇರ್ಬೋದಲ್ವಾ, ಫ್ರೆಂಡ್ಶಿಪ್. ಬಟ್ ಹಂಗಂತ ಹೇಳಿದೆ, ರೀಲ್ಸ್ ಮಾಡೋ ಎಷ್ಟೋ ಪೇರ್ಗಳು ಅದಾದ್ಮೇಲೆ ಮದ್ವೆ ಆಗಿದೆ. ಅದು ಹಣೆ ಬರ. ಓಕೆ, ಹಣೆ ಬರದಲ್ಲಿ ಏನ್ ಬರ್ತಿತ್ತು ಅದೇ ಆಗ್ಬೇಕು, ಪ್ರೀತಿ ಬರಹ. ಸೊ ಏನಾಗುತ್ತೆ, ಈಗ ನೀವು ನಾವೇ ಮಾತಾಡ್ಕತ್ತೀವಿ, ಒಂದು ರೀಲ್ಸ್ ಅಲ್ಲಿ ಕಂಟೆಂಟ್ ಮಾಡೋಣ. ಈಗ ಒಂದು ಕ್ಯಾರೆಕ್ಟರ್ ಹುಡುಗಿ ಬೇಕಾಗಿರ್ತದೆ, ಒಂದು ಕ್ಯಾರೆಕ್ಟರ್ ಹುಡುಗ ಬೇಕಾಗುತ್ತೆ. ಕಾಮಿಡಿ ಮಾಡಕ್ಕೆ ಬೇಕಲ್ವಾ, ಅದು ಇಬ್ರು ಶೇರ್ ಮಾಡೋಣ ಬಾಮ, ಅದು ಅವ್ರಿಗೂ ಫಾಲೋವರ್ಸ್ ಆಯ್ತಾರೆ, ನನಗೂ ಫಾಲೋವರ್ಸ್ ಆಯ್ತಾರೆ ಅಂತ ನಾವು ಮಾಡ್ತೀವಿ. ಅದನ್ನ ತೆಗೆದು ಈ ಬೇರೆ ಬೇರೆ ತರ ನೀವುಗಳು ಅಂದ್ರೆ ಅದೆಲ್ಲ ನೀವೇ ಈಗ ಕೇಳಿದ್ದಲ್ವಾ, ನೀವುಗಳು ಅಂದ್ರೆ ಮದುವೆ ವಿಚಾರ ಆಲ್ರೆಡಿ ಮುಗಿಸಿದೀನಿ, ತಿರ್ಗಾ ಬಾನ್ ಬಿಡಲ್ಲ ಅನ್ಕ ಬರ್ತೀನಿ. ಕಮೆಂಟ್ಸ್ ಅಲ್ಲಿ ಸಾವಿರ ಕಮೆಂಟ್ಸ್ ನೀವು ನೋಡಿ, ಆ ರೀಲ್ಸ್ ಕಮೆಂಟ್ಸ್ ಅಲ್ಲಿ ಎಷ್ಟು ಕಮೆಂಟ್ ಬಂದಿರುತ್ತೆ, ಎಲ್ಲರೂ ಅದನ್ನೇ ಕೇಳಿದೆ, ಮದುವೆ ಯಾವಾಗ, ಲವರ್ಸ್, ಕಪಲ್ಸ್, ಕ್ಯೂಟ್ ಕಪಲ್ಸ್, ಲವ್ ಬರ್ಡ್ಸ್. ನೀವು ಕೊಡ, ನಾವು ರಿಪ್ಲೈ ಕೊಟ್ಟಿದ್ದೀವ? ರಿಪ್ಲೈ ಕೊಟ್ಟಿಲ್ಲ, ಅದಕ್ಕೆ ಕೇಳ್ತಾ ಇರುತ್ತೆ. ನಾನು ಹೇಳಕ್ಕಾಗಲ್ಲ. ಲವರ್ಸಾ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಕಪಲ್ಸಾ, ನನ್ನ ಹತ್ರ ಉತ್ತರ ಇಲ್ಲ. ಗುಡ್ ಫ್ರೆಂಡ್ಸಾ, ನನ್ನ ಹತ್ರ ಉತ್ತರ ಇದೆ, ಎಸ್. ಓಕೆ, ಅಷ್ಟೇ ನಾನು ಕೇಳಿದ್ದು. ಅಷ್ಟೇ ನೀವು ಕೇಳಿದ್, ಬೇರೆ ತರ ಇಲ್ಲ ಬೋಡಲ್ಲ ಅಂದ್ರೆ ನಾನೇನು ಹೇಳನೆ. ಓಕೆ, ಡನ್ ಆಯ್ತು. ಯಾಕಂದ್ರೆ ಅವರು ಈಗ ಅವ್ರ ಪಾಡ್ಗೆ ಅವರು ಒಂದು ಇದ್ರಲ್ಲಿ ಇರ್ತಾರೆ. ನಾವು ಈಗ ಏನು ಒಂದು ವಿಡಿಯೋ ಮಾಡ್ಬಿಡೋದೇನಕ್ಕೆ ಅಂದ್ರೆ ನಮ್ಮ ಫಾಲೋವರ್ಸ್ಗೆ ಅಂತಲೇ ಮಾಡೋದು ನಾನು. ಸೊ ಅದಾದ್ಮೇಲೆ ನಂದು ಇನ್ನೊಂದು ಜಾಸ್ತಿ ಆ ಥರ ವಿಡಿಯೋಸ್ ಅಂದ್ರೆ ಡ್ಯಾನ್ಸ್ ಗೀನ್ಸ್ ಆ ಥರ ಎಲ್ಲ ಮಾಡಲ್ಲ. ನಾನು ಫೇವ್ರೇಟ್ ಅಡುಗೆ ಮಾಡ್ತೀನಿ. ನಾನು ಅಡುಗೆ ಮಾಡೋದನ್ನ ವಿಡಿಯೋ ಮಾಡಿ ನನ್ನ ತೃಪ್ತಿಗೆ ನಾನು ಬಿಡ್ತೀನಿ. ಓಕೆ, ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು, ವಾಟ್ ನೆಕ್ಸ್ಟ್ ಅಂದರೆ ಸಿನಿಮಾ ಯಾವ್ದಾರ ಒಂದು ಸಿನಿಮಾ ಬಂತು ಅಂದರೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಒಂದು ರಿಯಾಲಿಟಿ ಶೋಗಳು ಬಂದರೆ ರಿಯಾಲಿಟಿ ಶೋಗಳು ಮಾಡ್ಕೋತೀನಿ. ನೋಡೋಣ ಜರ್ನಿ ಹೆಂಗೆ ಹೋಗುತ್ತೆ ಹಂಗೆ ಲೈಫು. ಓಕೆ, ಈಗ ಸದ್ಯಕ್ಕೆ ಕೇಳಿಬರುವಂತಹ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ, ಎಷ್ಟೋ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಈಗ ಹೊಸಬ್ರು ಬರ್ತಾ ಇರೋರಾಗಿರ್ಬೋದು, ರಿಯಾಲಿಟಿ ಶೋಸ್ ಆಯ್ತು, ಸೀರಿಯಲ್ ಆಯ್ತು, ಸಿನಿಮಾ ಆಯ್ತು, ಹೊಸ ಮುಖಗಳು ಬೇಕು ನಮಗೆ ಅಂತ ಕೇಳುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕಷ್ಟ ಇದೆ ಕಲಾವಿದರ ಜೀವನ. ಇಲ್ಲ, ನಿಜ ಕಷ್ಟ ಇದೆ. ಈಗ ಹೊಸ ಮುಖಗಳು ಬೇಕು ಅನ್ನೋದ್ರೆ ಹೊಸ ಪ್ರತಿಭೆಗಳಿಗೂ ಅವಕಾಶ ಬೇಕಲ್ವಾ, ಅವರು ನಮ್ಮಂಗೆ ಅಲ್ವಾ. ನಾನು ಬಂದಾಗ್ಲೂ ನಾನು ಹೊಸ ಪ್ರತಿಭೆನೆ ಅಲ್ವಾ. ಇವತ್ತು ಕಲರ್ಸ್ ಕನ್ನಡದಲ್ಲಿ ನಾನು 10 ವರ್ಷದ ಕೆಲಸ ಮಾಡಿದ್ದೀನಿ. ಬಟ್ ಕಲರ್ಸ್ ಕನ್ನಡ ನಮ್ಮನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮನೆ ಮಗನಂತಾನೆ ಸಾಕವ್ರೆ. ಒಂದು ದಿನ ನಾನು ಕಲರ್ಸ್ ಕನ್ನಡ ನಾನು ನಂಬ್ಕೊಂಡ್ಮೇಲೆ ಒಂದು ದಿನ ನಾನು ಹಸ್ಕೊಂಡು ಮಲಗಿರೋಂಥದ್ದು ಇಲ್ವೇ ಇಲ್ಲ. ಓಕೆನಾ. ತನ್ನ ಒಬ್ಳು ತಾಯಿ ತನ್ನ ಮಗುಗೆ ಎಷ್ಟೊತ್ತು ಊಟ ಮಾಡಿಸ್ಬೇಕು, ಎಷ್ಟೊತ್ತು ಆಟ ಆಡಿಸ್ಬೇಕು, ಎಷ್ಟೊತ್ತು ಮಲಗಿಸ್ಬೇಕು ಅನ್ನೋದು ನಮ್ಮ ಕಲರ್ಸ್ ಕನ್ನಡನ ನನ್ನ ತಾಯಿಗೆ ಹೋಲಿಸ್ತೀನಿ. ಯಾಕಂದ್ರೆ ಈಗ ಒಂದ್ 2-3 ತಿಂಗಳು ಕೆಲಸ ಇಲ್ಲ ಅಂದ್ರೆ ಒಂದ್ ಯಾವ್ದೋ ಬೇರೆ ಪ್ರಾಜೆಕ್ಟ್ ಇರ್ತದೆ ಅನ್ಕೊಳ್ಳಿ, ಈಗ ಬಿಗ್ ಬಾಸ್ ಇರುತ್ತೆ ಅನ್ಕೊಳ್ಳಿ, ಅದಾದ ತಕ್ಷಣನೇ ಇಲ್ಲ ನಮ್ಮ ಮಕ್ಕಳು ಇನ್ನೂ ಅಷ್ಟು ಜನ ಇದ್ರು, ಅವ್ರಿಗೂ ಏನಾದ್ರು ಕೆಲಸ ಕೊಡಬೇಕು ಅಂತ ಅದಾದ್ಮೇಲೆ ಒಂದು ಯಾವುದೋ ಒಂದು ಕಾಮಿಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಕೊಡ್ತಾರೆ. ಬಟ್ ಅದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಹೊಸ ಮುಖಗಳು ಬೇಕು ಅಂತಾರ. ಆಕ್ಚುಲಿ ನಾವು ಆಲ್ರೆಡಿ ಮಾಡಿ ಕಾಮಿಡಿ ಮಾಡ್ತಾರೆ ಅಂದ್ರೆ ಅದಾದ್ಮೇಲೆ ನಾವು ಮೆಂಟ್ರಿಂಗ್ ಮಾಡ್ತಾ ಇದೀವಿ. ಈಗ ಮೆಂಟರ್ಗಳಾಗಿವಿ. ನಮ್ಮ ಜೊತೆ ಎಲ್ಲ ಹೊಸ ಮುಖಗಳೇ ಬರ್ತಾ ಇರೋದು. ಈಗ ಮಕ್ಳುಗಳು ಬಂದು ಅವರು ಹೊಸ ಮುಖಗಳನ್ನೇ ನಾವೇನ್ ಮಾಡ್ದೋ, ಅವು ಮಕ್ಳುಗಳು ಕಾಣಿಸಲ್ಲ, ನಾವು ಕಾಣಿಸ್ಕೋಬೇಕು ಅಂತ ಇಲ್ಲ. ನಮ್ಮ ಕೆಲಸ ಏನು ಅಂದ್ರೆ ಆ ಸ್ಕಿಟ್ ಅಲ್ಲಿ ಅವನು ಚೆನ್ನಾಗಿ ಪಂಚ್ ಮಾಡ್ದ ಎಲ್ಲ ಮಾಡ್ದ ಅಂದ್ರೆ ಅಪ್ರಿಶಿಯೇಟ್ ಮಾಡೋದು, ಚೆನ್ನಾಗಿ ಮೆಂಟ್ರಿಂಗ್ ಮಾಡಿದೀರಾ ಅಂತಾರೆ. ಸೊ ಇಲ್ಲಿ ಆಲ್ರೆಡಿ ನಾವು ಮೆಂಟರ್ಗಳಾಗಿವಿ ಅಂದ್ರೆ ಮೆಂಟ್ರಿಂಗ್ ಮಾಡ್ತಾ ಇದೀವಿ. ಈಗ ಹೊಸ ಮುಖಗಳು ಈಗ ಒಂದ್ ಸೀಸನ್ ರೇಷ್ಮೆ ಅವರೆಲ್ಲ ಬಂದ್ರು, ಮತ್ತೆ ಇನ್ನೊಂದ್ ಸೀಸನ್ ನಮ್ಮ ತಾರಕು ಅವರೆಲ್ಲರೂ ಬಂದ್ರು. ಅವರೆಲ್ಲ ಹೊಸ ಮುಖಗಳೇ. ಅವ್ರಗಳಿಗೆ ನಾವು ಗೈಡ್ ಮಾಡಿ ಹೇಳ್ಕೊಟ್ಟು ಅವ್ರಿಗೆ ಸಪೋರ್ಟ್ ಆಗಿ ಹಿಂದೆ ನಿಲ್ತಾ ಇದೀವಿ ಹೊರತು ನಾವೇ ಕಾಣಿಸ್ಬೇಕು ನಾವು ಯಾವತ್ತೂ ಮುಂದೆ ಬಂದಿಲ್ಲ. ನಿಮ್ ದೊಡ್ಡ ಗುಣ ಬಿಡಿ ಅದು. ಅಲ್ಲ, ಇನ್ನೇನು ಅದು ಕಾನ್ಸೆಪ್ಟ್ ಇರೋದೇ ಆ ರೀತಿ ಅಲ್ಲ. ಆ ಕಾನ್ಸೆಪ್ಟ್ ನಾವು ಬೆಲೆ ಕೊಡ್ಬೇಕು. ಹಂಗಾಗಾದ್ರೆ ನಾನು ಕಾಣ್ಬೇಕು ಅನ್ನೋದ್ರೆ ಅವ್ರ ಸೈಡ್ ಹೊಸ ಮುಖಗಳು ಕಾಣಿಸ್ತಾ ಇಲ್ಲ, ನಾನೇ ಕಾಣ್ತಿರುವೆ. ಅದು ನನಗೆ ಬರೋದು ಇಲ್ಲ. ಏನಕ್ಕೆ ಅಂದ್ರೆ ನೀವು ಬಂದಿದ್ದೀರಿ ಅಂದ್ಮೇಲೆ ಇವ್ರನ್ನ ನನಗೆ ಕೊಟ್ಟವ್ರೆ, ಟ್ರೈನ್ ಮಾಡಿ ಇವ್ರ ಹತ್ರ ಕಾಮಿಡಿ ನೀವು ತೆಗಿಬೇಕು ಅಂದ್ರೆ ನಾನು ನಿಮ್ಮ ಹತ್ರ ಕಾಮಿಡಿ ತೆಗಿಕ್ ಮಾತ್ರ ಗಮನ ಕೊಡೋದು. ನಾನು ಕಾಣಿಸ್ಕೋಬೇಕು ಅನ್ನೋದಿಲ್ಲ. ನೀನು ಕಾಮಿಡಿ ಮಾಡ್ತಿದ್ರೆ ನಾನು ಕಾಣಿಸ್ಕೊಂಡಿಗೆ. ಸೊ ದಟ್ಸ್ ಆಲ್ ಅಷ್ಟೇ. ಸೂಪರ್. ಇನ್ನು ನೆಕ್ಸ್ಟ್ ಹೇಳಿದ್ರಿ, ಸಿನಿಮಾ ಅಂದ್ರೆ ಸಿನಿಮಾ, ರಿಯಾಲಿಟಿ ಶೋ ಅಂದ್ರೆ ರಿಯಾಲಿಟಿ ಶೋ, ಸಿನಿಮಾ ಅಂದ್ರೆ ಸಿನಿಮಾ. ಯಾವ ಇಲ್ಲ ಅಂದ್ರೆ ಊರಲ್ಲಿ ಹೋಗಿ ಅಚ್ಚುಕಟ್ಟಾಗಿ ಮನೆ ಕಟ್ಟಿರ್ತಾವು ಅಪ್ಪ ಅಮ್ಮನ ಜೊತೆ. ಊರಲ್ಲಿ ಒಂದು ಸ್ವಲ್ಪ ಜಮೀನಿದೆ, ಅದು ಇದು ಏನ್ ಮಾಡ್ಬೋದು, ಒಂದು ಬಿಸ್ನೆಸ್ ಏನ್ ಮಾಡ್ಬೋದು ಅದು ಮಾಡ್ಕೊಂಡು ಊರಲ್ಲಿ ಇರ್ಬೋದು. ಓಕೆ, ಸೂಪರ್. ಇನ್ನು ನಿಮ್ಮ ಅತ್ಯಾಪ್ತರು
ಯಾರು ಸಿನಿಮಾದ ಮುಖಾಂತರ ಬಂದಿದ್ದಾರೆ. ಅವ್ರು ಹೇಳ್ತಿದ್ರು ನಾವಿಬ್ರು ಏನು ಸೇಮ್ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಅತ್ಯಾಪ್ತರು ಒಂದು ಸಿನಿಮಾ ಒಂದು ದೊಡ್ಡ ಬ್ಯಾನರಲ್ಲಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಮೋಮೋ ಅಂತ ಪಾತ್ರ ಸಿಕ್ಕಾಪಟ್ಟೆ ಆಲ್ರೆಡಿ ಕನೆಕ್ಟ್ ಆಗಿದೆ ಜನಗಳಿಗೆ. ನಾನು ಅವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಕಾಮಿಡಿ ಮಾಡೋದು ಈಸಿ ಆದಂತಹ ಕೆಲಸ ಅಲ್ಲವೇ ಅಲ್ಲ, ನಗ್ಸೋದು. ಮೊಮೋ ಅನ್ನೋದು ಒಂದು ಆ ಹೆಸರು ಕೇಳಿದ ತಕ್ಷಣನೇ ಇನ್ನೊಂದು ಬೇರೆ ಕನೆಕ್ಟಿವಿಟಿ ಆಗ್ತದೆ ನಮ್ಗೆ. ಮೊಮೋ ಅನ್ನೋದು. ಸೊ ಈ ಮೊಮೋ ನೋಡಿದಾಗ ಥಿಯೇಟ್ರಲ್ಲಿ ಭಾಳ ಖುಷಿಯಾಗಿದ್ದೇನು ಅಂದರೆ, ಅವತ್ತು ಆಕ್ಸಿಡೆಂಟ್ ಆಯ್ತು ಹುಡುಗನ ಪಾಪ, ನಮ್ಮ ಸೂರಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು. ಕೇಳಿದೆ, ಅಣ್ಣ ಈ ಸಿನಿಮಾ ಫುಲ್ಲು ಚೆನ್ನಾಗಿದೆ ಅಣ್ಣ ಅಂತೆಲ್ಲ ಹೇಳ್ತಿದ್ದೆ. ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ? ಯಾಕೆಂದರೆ ನಾನು ಅವನ ಹತ್ರದಿಂದ ನೋಡಿದ್ದೀನಿ. ನಮ್ಮ ಸೂರಿ ಮದರ್ ಪ್ರಾಮಿಸಲ್ಲಿ ಮಾಡಿದ್ದೀನಿ, ನಮ್ಮ ಉದುರು ಸೂರಿ ಮೊಮೋ ಕ್ಯಾರೆಕ್ಟರ್ ಹತ್ರದಿಂದ ನಾನು ನೋಡಿದ್ದೀನಿ. ತಮ್ಮನ ಥರನೇ ಇರೋದು, ಅವ್ನು ನನ್ನ ಮನೇಲೇ ಇರೋದು. ಆಮೇಲೆ ಇನ್ನೊಂದು ಅವನ ಆ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಇದ್ದೇನೆ. ಆಕ್ಸಿಡೆಂಟ್ ಆದಟ್ಟಿಗೆ ನನಗೆ ಹೊಟ್ಟೆ ಹೊರಿತು. ಯಾಕೆಂದ್ರೆ ಅವ್ರ ಅಪ್ಪ ಅಮ್ಮನ ಕನಸೆಲ್ಲ ನನಗೆ ಹತ್ರ ಹೇಳ್ಕೊಂಡಿದ್ದಾರೆ, ನನ್ನ ಹತ್ರ ಹೇಳ್ಕೊಂಡ್ರೆ, ನೋಡಪ್ಪ ನನ್ನ ಮಗ. ಇನ್ನೊಂದು ಅವನಿಗೆ ಫೋನ್ ಮಾಡ್ತಾರೆ ಗೊತ್ತಲ್ಲ, ನನಗೆ ಮಾಡ್ತಾರೆ, ನೋಡಪ್ಪ ಒಂಚೂರು ಒಂಚೂರು ನೋಡ್ಕೊಳಪ್ಪ ಅಲ್ಲಿ ಅವ್ನು ಒಂಚೂರು ಅಲ್ಲಿ. ಯಾಕೆಂದರೆ ಕೇರ್ ಟೇಕರ್ ಅವ್ರು ಅಲ್ಲವ್ರೆ ಇಲ್ಲಿ. ಇವನು ಜವಾಬ್ದಾರಿ ಅಂತಲೇ, ಇವ್ನು ಚೆನ್ನಾಗಿ ನೋಡ್ಕಪ್ಪ, ಜೊತೆಲಿ ಇಸ್ಕಪ್ಪ ನಿನ್ನ ಜೊತೆ ಅಂದರು. ಸರಿ ಆಯಿತು. ಅದಾದ್ಮೇಲೆ ಇನ್ನೊಂದು ಅವನು ನನ್ನ ಹಂಗೆ ನೋಡ್ಕೊತಾನೆ. ಅದಾದ್ಮೇಲೆ ಇನ್ನೊಂದು ಕೆಲವಷ್ಟು ನನ್ನ ಜೊತೆ ನನ್ನ ತಾಯಿ ಹೇಳ್ಕೊಟ್ಟಿರೋದು ಒಂದೇ ಪದ, ನೀನು ಹಸ್ಕೊಂಡಿದ್ರು ನಿನ್ನ ಸುತ್ತ ಇರೋರು ಮಾತ್ರ ಹಸ್ಕೊಂಡಿರ್ಬಾರ್ದಕ್ಕಲ್ಲ ಸೂಪರ್ ಅಂತ ಹೇಳಿರೋದು. ಸೊ ಅದೇ ರೀತಿ ನನ್ನ ಜೊತೆ ಯಾರ್ಯಾರು ಇರ್ತಾರೆ ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೊತೀನಿ. ಅದಾದ್ಮೇಲೆ ಇನ್ನೊಂದು ಅವರು ನನ್ನನ್ನು ನೋಡ್ಕೊತಾವ್ರೆ. ಓಕೆ, ಎಲ್ಲ ಹೇಳ್ತಾರೆ. ದೊಡ್ಡಣ್ಣ ಒಂದು ಡೈಲಾಗ್ ಹೇಳ್ತಾರಲ್ಲ, ಯಾವ ಸಿನಿಮಾ? ನಿಮ್ಮ ಸೇರಿ ಒಂದು ಆಂಡ್ರಾಯ್ಡ್ ಸೆಟ್ಟಿಗೆ ಫೋನ್ ಬಂದಿದೆ. ಅಲ್ಲ ಹೌದು, ಏನಿದು ಕತೆ? ಏನಿದು ಕತೆ? ಕೊಡಿಲಿ ಫೋನು. ವಾವ್, ನೋಡಿ ಇವಾಗ್ಲೂ ಕೂಡ ನಮ್ಗೊಬ್ರಾಗ ಯೂಸ್ ಮಾಡ್ತಾ ಇರುವಂತ ಫೋನ್ ಏನ್ ಸಖತ್ತಾಗಿದೆ. ಯಾವ್ದಿದು? ಹೀರೋ? ಹೀರೋ ಇಲ್ಲ, ಮೊಬೈಲಿಗೆಲ್ಲ ಕಿತ್ ಮಾಡಿಕೊಂಡವ್ರೆ. ಮೊಬೈಲ್ ಮನೇಲಿ ಇರ್ತೀನಲ್ವ ನಾನು, ಫಸ್ಟ್ ಶೂಟಿಂಗ್ ಎಲ್ಲ ಹೊಂಟೋಯ್ತೀನಲ್ಲ. ಈಗ ಮನೇಲಿದ್ರು ಮಾತಾಡಲ್ವಲ್ಲಣ್ಣ, ಮೊಬೈಲ್ ಹಿಡ್ಕೊಂಡು ಸಾಯ್ತಿಲ್ಲಣ್ಣ ನೀನು, ಏನಾರು ಮಾತಾಡೋಣ ಅಂತಿದ್ರು. ಅದಕ್ಕೆ ಮೊಬೈಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ತೆಗೆದು ರಿಪೇರಿ ಕೊಟ್ಟಿನ. ಈಗ ಅವರು ಏನು ಹೋಯ್ತಾ ಬತ್ತಾ ರೇಗಿಸ್ತಾವ್ರೆ. ನಾನು ಮಾತಾಡ್ತಾವನೆ, ಅವ್ರು ಮಾತಾಡಿಸ್ತಾ ಇಲ್ಲ. ಈಗ ಅವಾಗೆಲ್ಲ ಅವ್ರು ಮಾತಾಡೋಂತಿದ್ರು, ಅವಾಗ ನಾನು ಮೊಬೈಲ್ ನೋಡ್ತಾ ಕೂತ್ಕೊಬಿಡುವೆ. ಈಗ ಮೊಬೈಲ್ ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ, ಅವ್ರು ನಾನು ಮಾತಾಡಿಸ್ತಾ ಇಲ್ಲ. ಕರೆಕ್ಟ್ ಇದೆ. ಅದಕ್ಕೆ ನನ್ನ ಜೊತೆ ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ರೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮೊಬೈಲ್ ಅಲ್ವಾ? ಇಲ್ಲ ಅಂದಿದ್ರೆ ಒಂದ್ ನಿಮಿಷ ಬೆಸ್ಟ್ ಅಪ್ಪ. ಈ ಮೊಬೈಲ್ ಇಟ್ಕೊಂಡ್ರೆ ನೋಡಿ ಎಷ್ಟು ನಮ್ಗೆ ಮಾತಾಡಕ್ ಸಮಯ ಸಿಗುತ್ತೆ. ಖಂಡಿತ ಆ ಭಾವನೆಗಳು. ಆಕ್ಚುಲಿ ಇಲ್ಲಿ ಈ ಮೊಬೈಲ್ ಯೂಸ್ ಮಾಡಿದ್ಮೇಲಿಂದ ನಾನು ಎಷ್ಟೋ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತು. ಓಕೆನಾ? ಅದಾದ್ಮೇಲೆ ಇನ್ನೊಂದು ನಂಗೆ ಬಿಗ್ ಬಾಸ್ಗೆ ಹೋದಾಗ ಅನಿಸ್ತು, ಅಲ್ಲಿ ಮೊಬೈಲ್ ಇರಲಿಲ್ಲ, ಅಲ್ಲಿ ಮಾತಾಡ್ತಾನೆ ಇದೆ. ಈ ಮೊಬೈಲ್ ಬಂದು ಅದು ಒಳ್ಳೆದಕ್ಕೂ ಬೇಕು ಕೆಟ್ಟದಕ್ಕೂ ಬೇಕು ಅನ್ನೋ ಥರ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಕಲಿಸ್ತು ಈ ಚೇಂಜಸ್? ಬಿಟ್ಬಿಟ್ಟು ಸಮಯ ಏನು ಅಂದರೆ, ಸಮಯ ಈಗ ಬೆಳಗ್ಗೆ ಎದ್ರೆ ನಾನು ಏನು ಮಾಡ್ತಿದ್ದೆ, ಸುಮ್ಮನೆ ಕೆಲಸ ಇಲ್ಲ ಅಂತಂದ್ರೆ ಬರೀ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಅಂತ ಕೂತ್ಕೊಂಡು ಒಂದು ಅದು ಇದು ನೋಡ್ಕೊಂಡು ಕಾಲ ಕಳೆದು ಬಿಡುವೆ. ಈಗ ಇದಿರೋದ್ರಿಂದ ಕಾಲ ಕಳೀತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣನೇ ಮನೆಯೆಲ್ಲ ಕ್ಲೀನ್ ಮಾಡಿ A to Z. ಈಗ ನೀವು ಬರ್ತಾ ಇದ್ರಿ ಅಂತ ಗೊತ್ತಾಯ್ತು. ನೀವೆಲ್ಲ ಕ್ಲೀನ್ ಮಾಡಿರೋದೆಲ್ಲ? ಇಲ್ಲ, ನಮ್ಮ ಹುಡುಗನು ನಾನು ಇಬ್ರು ಸೇರಿ ಕ್ಲೀನ್ ಮಾಡ್ದೋ. ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ, ಇವತ್ತು ಇದಿಲ್ದೆ ಹೊತ್ತಿಗೆ ಪೂಜೆ ಮಾಡಿ ಹೊರಗಡೆ ಕೆಲ್ಸಗಳೇನವೆ ಅವೆಲ್ಲನೂ ತಿರ್ಗಾ ಡೈರಿ ತೆಗೆದು ಇವತ್ತೇನು ಕೆಲ್ಸಗಳವೆಲ್ಲನೂ ನೋಡ್ಕೊಂಡು ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು, ಸೊ ಈ ಥರ ಹೋಗ್ತಾ ಇದೆ. ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್. ಮದರ್ ಪ್ರಾಮಿಸ್ ಬಗ್ಗೆ ಹೇಳ್ತಾ ಇದ್ರಿ, ಮೊಮೋ ಪಾತ್ರದ ಬಗ್ಗೆ ಕೂಡ. ಮತ್ತೆ ಅವ್ರದ್ದು ಆಕ್ಸಿಡೆಂಟ್ ಆಗಿದ್ದು, ಅವ್ರು ಏನಕ್ಕೋಸ್ಕರ ಮಫ್ಲರ್ ಥಿಯೇಟ್ರಲ್ಲಿ ಒಂಥರ ನೋಡಿದಾಗಲೇ ಬೇಜಾರಾಗ್ಬಿಡ್ತು ನನಗೆ. ಮಫ್ಲರ್ ಹಾಕ್ತಾಗ ಅವನು ಒಂತಾವ್ ಬರ್ತಾನೆ, ಹೆವಿ ನಗಾಡಿದ್ದಲ್ಲಿ ಅಂದ್ರೆ ಅಣ್ಣೋ ಅನ್ಕೊಂಡು ಸ್ಕೂಟರ್ ಐತಾನೆ. ಅವ್ರ ಫೇಸ್ ನೋಡಿದ್ಯೇನೋ? ಅಣ್ಣ ಡ್ರಾಯಿಂಗ್ ಮಾಡವ್ರೆ ಅಣ್ಣೋ ಹೋಯ್ತಾನೆ, ಡ್ರಾಯಿಂಗ್ ತೋರ್ತಾನೆ. ಅಪ್ಪ ಅದ್ ನೀವು ಸಿನಿಮಾದಲ್ಲೇ ನೋಡಿ ಖಂಡಿತ. ಆಕ್ಚುಲಿ ಗೊತ್ತಾ, ಡ್ರಾಯಿಂಗ್ ಪೇಪರ್ ನಿಮ್ ಟೀ ಶರ್ಟ್ ಕಲರ್ ಗೊತ್ತ, ಯೆಲ್ಲೋ ಕಲರ್. ಸೊ ಅದನ್ನ ನೋಡಿದಾಗ ಸಖತ್ ಖುಷಿಪಟ್ಟೆ. ಆಮೇಲೆ ಇನ್ನೊಂದು ಗೊತ್ತಾ, ಡಾಲಿ ಅಣ್ಣ ಆಕ್ಚುಲಿ ನಾನು ಬಿಗ್ ಬಾಸ್ ಇಂದ ಆಚೆಗೆ ಬಂದಾಗ ಅವ್ರ ಡೈಲಾಗು ನಾನು ಬಹಳ ಟ್ರೋಲ್ ಮಾಡಿತ್ತು. ಬಡವ್ರ ಮಕ್ಕಳು ನಾನು ಬೆಳೆಸ್ಬೇಕಂಡ್ರೆ ಅನ್ನೋದು ನಾನು ಬಹಳ ಟ್ರೋಲ್ ಮಾಡಿತ್ತು ನಾನು ಬಿಗ್ ಬಾಸ್ ಇಂದ ಆಚೆಗೆ ಬಂದಾಗ. ಸೊ ಅದು ನೆನಪಾಯ್ತು. ಆಮೇಲೆ ಡಾಲಿ ಅಣ್ಣ ಅವ್ರನ್ನ ಪ್ರೀತಿಸೋಕ್ಕಿಂತ ಜಾಸ್ತಿ ತನ್ನ ಸುತ್ತ ಇರೋರನ್ನ ಜಾಸ್ತಿ ಪ್ರೀತಿಸ್ತಾರೆ. ಕರೆಕ್ಟ್. ಅದನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ.
ಸೊ ಅಷ್ಟು ಜನಗಳನ್ನ, ಅಷ್ಟು 36 ಜನ ಆರ್ಟಿಸ್ಟ್ಗಳಿಗೂ ಒಂದು ಹೇಳ್ತೀನಿ, ಯಾರೇ ಆಗಲಿ ಹೀರೋ ಯಾರೇ ಆಗಲಿ ನಾನು ಕಾಣಿಸ್ಕೋಬೇಕು ಅಂತಾರಲ್ಲ, ಇಲ್ಲ 36 ಜನ ಪೋಸ್ಟ್ ನೋಡಿದ್ರೆ 36 ಜನನೂ ಅವ್ರೆ. ಹೌದು ಹೌದು ಹೌದು, ಎಲ್ರು ಪೋಸ್ಟ್ ಎಲ್ಲರೂ ಇದಾರೆ. ನನ್ಗೆ ಅದ್ ನೋಡಿದ ತಕ್ಷಣ ಏನಿಸ್ತು ಅಂದ್ರೆ, ನಾನು ಹೈಸ್ಕೂಲಲ್ಲಿ ಎಲ್ಲ ಫೋಟೋ ತೆಗೆಸ್ಕೊಂಡು ಕರೆಕ್ಟ್ ಆ ಫೋಟೋ ನೋಡಿ ಇದು ನಾನು ಹೌದು ಹೌದು, ನನಗೆ ಅದು ಫೀಲ್ ಆಯ್ತು. ಒಂದು ನಂದು ಎಲ್ಲ ಒಂದು 4 ಸ್ಟೂಡೆಂಟ್ಸ್ ಅವ್ರೆ, ಕಾರ್ ನಿಲ್ಲಿಸ್ತೆ, ಎಲ್ಲವನೇ ಅಲ್ಲಿ ತಿರ್ಗಿ ಮೂವ್ ಮಾಡೋದು, ಅಂದ್ರೆ ಅದೊಂದು ಫೀಲ್ ಐತೆ. ನಿಜ ನಿಜ. ಒಂದು ದೊಡ್ಡ ಮಟ್ಟದ ಒಂದು ದೊಡ್ಡ ಬ್ಯಾನರ್ಲಿ ಒಂದು ಸಿನಿಮಾ ಮಾಡಿದಾಗ ನಾನು ಇಷ್ಟು ಕಾಮಿಡಿ ಎಲ್ಲಾನು ಮಾಡಿರ್ಬೋದು, ನನ್ಗಿನ್ನೂ ದೊಡ್ಡ ಮಟ್ಟದ ಬ್ಯಾನರ್ ಇನ್ನೂ ಸಿಕ್ಕಿಲ್ಲ. ಸಿಕ್ತಂದ್ ನೋಡಿ ನಮ್ಮ ಹುಡುಗಂಗೆ ಸಿಕ್ತಲ್ಲ ಅಂತ ಖುಷಿ ಪಡ್ಬೇಕು. ಕಾಂಗ್ರೆಸ್ ಮಗ ಚೆನ್ನಾಗಿ ಮಾಡು, ಯಾಕಂದ್ರೆ ನಿಮ್ ತಂದೆ ತಾಯಿ ಕನ್ಸು ಅದೇ. ನಿಜ. ನನಗಿಲ್ಲಿ ರಿಯಾಲಿಟಿ ಶೋಗಳು ಇವೆಲ್ಲ ಕೈ ಹಿಡ್ದು ಸಿನಿಮಾ ಇನ್ನೂ ಈಗ ತಾನೇ ಸಿನಿಮಾಗೆ ಹೋಗ್ತಾ ಇದೀನಿ. ಸೊ ಅದಕ್ಕೆ ಮುಂಚೆ ನಿನ್ನ ದೊಡ್ಡವ್ರ ಜೊತೆ ಪೋಸ್ಟರ್ ನೋಡಿದ್ರೆ ಖುಷಿ ಆಯ್ತು ಅಂತ ಕಾಂಗ್ರೆಸ್ ಹೇಳಿದೆ. ರೀಸೆಂಟ್ಲಿ ಒಂದ್ ಸಿನಿಮಾದಲ್ಲಿ ನೋಡ್ದೆ ರೀ, ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸಂಜು ಇಟ್ಸ್ ಏನ್ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಇದು ಹೇಳ್ಬೇಕ ಬೇಡ. ಹೀರೋ ಬಂದಾಗ್ಲಿ ಹೀರೋಯಿನ್ ಬಂದಾಗ ನೀವು ಆ ಸ್ಕೆಚ್ ಇಟ್ಕೊಂಡು ಚಿತ್ರ ಬರೀತಾ ನಮ್ಮ ನಾಗಶೇಖರ್ ಸರ್ ಡೈರೆಕ್ಟರ್ ಅವರು, ಅವ್ರಿಗೂ ಅವರು ಗೊಬ್ರ ಹೆಂಗ್ ನೀನ್ ಮಾಡ ಸೌಂಡ್ ಮಾಡೋರು, ನಾನು ಹಿಡ್ಕೊಳ್ಳೋ ಪೆನ್ನ ಹೌದು ಅನ್ನುವೆ ಅನ್ನೋರು ತಿರ್ಗಾ ಸೌಂಡ್. ನಾನು ಡಬ್ಬಿಂಗ್ ಹೋದಾಗ ಯಾವ ಮ್ಯೂಸಿಕ್ ಬೇಡ ನೀನ್ ಬಾಯ್ಲೆ ಕೊಡು ಅಂದ್ರು. ಅದಾಯ್ತು. ನಮ್ ಕಿಟ್ಟಣ್ಣಾಗ್ಲಿ ನಮ್ಮ ರಚಿತಾ ಮೇಡಮ್ ಅವ್ರಿಗೆ ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು. ಬಟ್ ಸಾಧು ಸರ್ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರು ಫೋನ್ ಮಾಡಿ ಎಲ್ಲಿದ್ಯಾ ಬಾರ ಇಲ್ಲಿಗೆ ಅಂದ್ರು. ಆಕ್ಚುಲಿ ಮದ್ದೂರು ಇವೆಂಟ್ ಹೋಯ್ತಾ ಇದ್ದೆ ನಾನು, ಬಾರ ಇಲ್ಲಿ ಒಂದು ಕ್ಯಾರೆಕ್ಟರ್ ಅದೇ ಮಾಡ್ಬಿಟ್ಟು ಹೋಗಿದ್ರು. ಸಾಧು ಸರ್ಗೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಒಂದಿಷ್ಟು ಸಿನಿಮಾಗೆ ಪ್ರಾಮಿಸ್ ಅವರೇ ಹೇಳ್ತಾರೆ. ಆಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಕಾಮಿಡಿಯನ್ಸ್ಗಳು ಬೇಕು ಕಣ್ರು, ಕಾಮಿಡಿಯನ್ಸ್ ಬೇಕು ಬೇಕು. ಯಾಕಂದ್ರೆ ಅವ್ರು ಕಾಮಿಡಿ ಮಾಡ್ತಾ ಇಲ್ಲ ಅಂತಲ್ಲ, ಅವ್ರು ಅನ್ನೋದು ಕನ್ನಡ ಇಂಡಸ್ಟ್ರಿಗೆ ಬೇಕು, ಇನ್ನಷ್ಟು ಕಾಮಿಡಿಯನ್ಸ್ಗಳು ಬೇಕು. ಅವ್ರಂತಾರೆ ಒಂದ್ಸರಿ ಹೇಳ್ತಾರೆ, ಹೀರೋ ಯಾರು ಬೇಕಾದ್ರೆ ಮಾಡ್ಬೋದು, ಕಾಮಿಡಿ ಯಾರ ಕೈಲೂ ಮಾಡಕ್ ಆಗಲ್ಲ ಕಣ್ರು ಅಂತಾರೆ. ನಿಜವಾಗ್ಲೂ ಎಷ್ಟು ಶಿಳ್ಳೆ ವಿಷಲ್ಸ್ ಬಂತು ಅಂದ್ರೆ ಆ ಡಯಾಗ್ರಾಮ್ ನೀವು ಬರ್ದಿದ್ದಕ್ಕೂ ಆಯ್ತು. ಮೈ ಗಾಡ್, ನಂಗೆ ಇನ್ನೂ ಆ ಸೀನ್ ಇನ್ನೂ ನೆನಪಿದೆ. ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ, ನಮ್ಮ ಯಾರು ಆಸ್ಕರ್ ಕೃಷ್ಣ ಅಂತ ಡೈರೆಕ್ಟ್ರು. ಸೊ ಅದ್ರ ಸಿನಿಮಾ ಹೆಸರೇನು ಹೇಳಿ? ನೀವೇ ಹೇಳ್ಬಿಡಿ. ಕುಡುಕ್ ನನ್ ಮಕ್ಳು ಅಂತ. ಕುಡುಕ್ ನನ್ ಮಕ್ಳು ಗೊತ್ತು, ನಾನು ಮಾತಾಡ್ಸಿದೀನಿ ನಿಮ್ಗೆ. ಈಗೇನಿದು ಗೊತ್ತು ಮಾತಾಡಿ, ಕುಡುಕ್ ನನ್ ಮಕ್ಳು ಮಾತಾಡ್ಸಿದ್ದೀರಾ? ಅದಕ್ಕೆ ನಿಮಗೆ ಮಾತಾಡ್ಸಿದೀನಿ ಅಮ್ಮ. ಅದು ಸಿನಿಮಾ ಅಮ್ಮ, ನಾನಲ್ಲ, ನಾನು ಚಂದ್ರಪ್ರಭಾ ಮತ್ತೆ ಗೋಪಿ ಅಣ್ಣ ಇನ್ನೊಬ್ರು ಸಚಿನ್ ಅಂತ ಅವರೆಲ್ಲ ಒಂದು ಗ್ರೂಪ್ ಆಗಿ ಮಾಡ್ತಾ ಇದೀವಿ ಕುಡುಕ್ ನನ್ ಮಕ್ಳು ಅಂತ. ಹೆವಿ ಕಾಮಿಡಿ ಓರಿಯೆಂಟೆಡ್ ಸಖತ್ತಾಗಿದೆ. ಒಂದು ಪ್ರೆಸ್ ಮೀಟ್ ಆಯ್ತಲ್ಲ, ನಾನು ಬಂದು ಮಾತಾಡ್ಸಿದ್ದೆ, ನೀವು ಉಪ್ಪಿಟ್ಟಿನದ್ರಲ್ಲಿ ಬಿಸಿ ಆಗಿದ್ರಿ. ಹೌದಲ್ವಾ? ನೆನ್ಪಿತಾ? ನೋಡಿ ಹಿಂಗೆ ಜನಗಳು ಬಟ್ಟೆ ನೆನ್ಪಿರುತ್ತೆ, ಕಂಟೆಂಟ್ ನೆನ್ಪಿರಲ್ಲ. ಅದೇ ಅದು ಸಿನಿಮಾ ಮಾಡ್ತಾ ಇದೀನಿ. ಅದು ಇನ್ನಷ್ಟು ಅದ್ರ ಜೊತೆಗೆ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಿವೆ, ನೋಡೋಣ. ರಾಘವೇಂದ್ರ ಸ್ವಾಮಿ ಇದ್ದಾರೆ. ಸೂಪರ್. ರಾಘವೇಂದ್ರ ಸ್ವಾಮಿ ಅಂದ ತಕ್ಷಣ ನಂಗೆ ನೆನಪಾಯ್ತು ಗಬ್ರಗಾಲ ಅವರೇ. ಏನಂತ ಹೇಳಿದ್ರೆ, ಅಷ್ಟು ಭಕ್ತ ಸಾಗರ ರಾಘವೇಂದ್ರ ಸ್ವಾಮಿಗಳಿಗೆ. ಎಷ್ಟೋ ಜನ ಕೆಲಸ ಇಲ್ಲದೆ ಇರೋರು ಅಲ್ಲೋಗಿ ಹೇಳ್ಕೊಂಡಾಗ ಮಾಡಿದಾಗ ಎಷ್ಟೋ ಪವಾಡಗಳು ಕೂಡ ನಡೆದಿರೋದುಂಟು. ಸೊ ನೀವೇನು ಹೇಳ್ತೀರಾ? ಬಿಕಾಸ್ ನೀವು ರಾಘವೇಂದ್ರ ಸ್ವಾಮಿ ಭಕ್ತರಾಗಿ. ನನಗೆ ಒಂದು ಹೇಳ್ತೀನಿ, ನನಗೆ ಇಲ್ಲಿ ಬೆಂಗಳೂರು ಬನಶಂಕರಿ ತಾಯಿ ದೇವಸ್ಥಾನ, ಬನಶಂಕರಮ್ಮ, ನೀವು ನನ್ನ ಸ್ಟೇಟಸ್ ನೋಡ್ತಿರಲ್ಲ ಯಾವಾಗ? ನೋಡ್ತೀನಿ ನಾನು. ಬನಶಂಕರಮ್ಮ ಇದ್ದೇ ಇರ್ತಾರೆ ಎನಿ ಟೈಮ್. ನಂಗೆ ಬನಶಂಕರಮ್ಮ. ಮತ್ತೆ ಇನ್ನೊಂದು ಮಾಗಡಿ ರೋಡಲ್ಲಿ ರಾಯರ ಮಠ ಇದೆ. ಓಕೆ, ಅದು ಇನ್ನೂ ಗೊತ್ತಿಲ್ಲ. ನಾನು ಹೇಳಿದ್ರೆ ನಮ್ಮಮ್ಮ ಅಂತ ಇವರು, ಅದೇ ನಾವು ರೀಲ್ಸ್ ಮಾಡ್ತೀವಲ್ಲ ಅವರು, ಮತ್ತೆ ಅದೇ ನಿಸರ್ಗ ಅವರು ಮತ್ತೆ ಅವರಮ್ಮ ಬನ್ನಿ. ನಾನು ಬನಶಂಕರಿ ಟೆಂಪಲ್ಗೆ ಹೋಗಿದ್ದೀನಿ, ಹಿಂಗೆ ಕೂತಿದ್ದೀನಿ. 22ನೇ ತಾರೀಕು ದೇವಸ್ಥಾನ ಹೋಗಿರೋದು, 24ಕ್ಕೆ ಬಿಗ್ ಬಾಸ್ ಒಳಗೆ ಎಂಟ್ರಿ. ಕೇಳಿ, ಅಮ್ಮ ಹೇಳಿದ್ರು, ಕೇಳ್ಕಪ್ಪ ನೀನು, ತಾಯಿ ಅಮ್ಮ ಕೊಡ್ತಾಳೆ, ನೀನ್ ಕೇಳಿದ್ ಕೊಡ್ತಾಳೆ, ಕೇಳ್ಕಪ್ಪ ನೀನು. ಅಮ್ಮ 2 ದಿನ ಅದೇ ಬಿಗ್ ಬಾಸ್, ಒಳಕ್ಕೆ ಹೆಂಗ್ ಹೋಗಕ್ಕಾಯ್ತದೆ, ಸುಮ್ಕಿರಿ ಅಂತಂದೆ. ಇಲ್ಲ ಕೇಳಿ ನೀವು ಆಯ್ತು, ಇಷ್ಟು ನೀವು ನಂಬಿಕೆ ಇಟ್ಟು ಹೇಳ್ತಾ ಇದ್ರಲ್ಲ, ನಾನು ಕೇಳ್ತೀನಿ. ಅಮ್ಮನ ಹತ್ರ ಒಂದೇ ಮಾತು ಕೇಳಿದ್ದು, ಅಮ್ಮ ಇವ್ರಿಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟಾರಲ್ವಾ, ನನ್ನ 2 ದಿನದಲ್ಲಿ ಬಿಗ್ ಬಾಸ್ ಕಳಿಸ್ಕೊಡಮ್ಮ, ನೋಡ್ತೀನಿ ಅಂತ ಅಂದೆ. ವಿತಿನ್ ಸೆಕೆಂಡು ಅಲ್ಲಂದೆ, ವಿತಿನ್ ಸೆಕೆಂಡು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ಒಂದು ಹೋಟ್ಲಲ್ಲಿ ಊಟಕ್ಕೆ ಕೂರ್ತೀನಿ, ಕಾಲ್ ಬಂತು. ಎಲ್ಲಿದ್ಯಾ, ಬೇಗ ಬಾ, ಬಿಗ್ ಬಾಸ್ ಮನೆ ಹತ್ರಕ್ಕೆ ಬಾ ಅಂತ ಅಂದ್ರು. ಶಾಕ್ ನನಗೆ.
ಅಲ್ಲಿ ನೋಡ್ರಿ ಸೆಲೆಕ್ಟ್ ನಾಡಿದ್ದು ನೀನು ಹೋಗ್ಬೇಕು ಅಂತವ್ರೆ. ಓಕೆ, ಬಟ್ಟೆ ಕತೆ ಏನು? ಬಟ್ಟೆ ಗಿಟ್ಟೆ ಏನು ಇಲ್ಲ. ಒಂದು ಯಾವ್ದೋ ಒಂದು ಫಾರ್ಮರ್ಸಿ ಹಾಕೊಂಡು ಇನೋದಲ್ಲಿ ಎತ್ತಾಕೊಂಡು ಹೋದ್ರು. ಓಕೆ, ಇನೋದಲ್ಲಿ ಎತ್ತಾಕೊಂಡು ಹೋಗಿ ಅಲ್ಲಿ ನೋಡು ಅಂದ್ರು. ಲೈಟ್ ಸಖತ್ತಾಗದೆ ಅಂದೆ, ಹೋಗು ಅಂತ ಹೇಳಿದ್ರು. ಅದು ನಾನು ಲಿಟ್ರಲಿ ಅದೆಲ್ಲ ನನ್ಗೆ ಅಲ್ಲಿ ಹೋಗಿದ್ದು ಮೈ ಜುಮ್ ಅಂತ ಇಲ್ಲ. ಈ ತಾಯಿ ಹತ್ರ ಕೇಳಿದ್ನಲ್ಲ, ನಿಜ ನಿಜ. ತಾಯಿ ಹತ್ರ ನಾನು ಹೋಗ್ತೀನಿ, ನಾನು ಕಳಿಸ್ಕೊಡವ ನೋಡೋದ ಅಂತ ಅಂದಾಗ, ನಾನು ಕಳಿಸ್ಕೊಟ್ಟಾಗ ನಾನು ಆ ತಾಯಿನ ಎಷ್ಟು ನಂಬಬೇಕು. ಇವತ್ತುವರೆಗೂ ನಾನು ನನಗೇನಾದ್ರು ಬೇಜಾರಾಯ್ತು ಏನಾಯ್ತು ಅಂದ್ರೆ ನಾನು ಬನಶಂಕರಮ್ಮಗೆ ಹೋಗಿದ್ದು ಕೈ ಮುಕ್ಕೊಂಡು ಬರ್ತೀನಿ. ಅದಾದಮೇಲೆ ರಾಯರ ಮಠದ್ದು ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಸಿಕ್ತು. ರಾಯರೇ ಏನು ಕೆಲಸಗಳಿಲ್ಲ, ಏನು ಮಾಡೋದು ರಾಘವೇಂದ್ರ ಸ್ವಾಮಿ, ಏನಾರು ಒಂದು ನಾಳೆಗೆ ಏನಾರು ಒಂದು ಒಳ್ಳೆ ಫುಲ್ ಒಂದಿಷ್ಟು ದಿನಗಳಷ್ಟು ಕೆಲಸ ಸಿಗಬೇಕು ಅಂದ ತಕ್ಷಣನೇ ತಿರ್ಗಾ ಯಾವುದೋ ಒಂದು ಕೊಟ್ಟರು, ಯಾವುದೋ ಮಜಾಟಾಕಿಸೋ ಯಾವುದೋ ಒಂದು ಬಂತು, ಫೋನ್ ಬಂತು. ಸೊ ಅಲ್ಲಿಗೆ ನಾನು ಅಂತೀನಿ, ಅಲ್ಲಿ ನಾನು ದೇವ್ರು ಕೇಳಿದಾಗ ಅಲ್ಲೊಂದೇನೋ ಬರ್ತು ಅಂದಾಗ ನಾನು ಆ ದೇವ್ರನ್ನ ಅಲ್ಲೇ ನಾನು ಅದನ್ನ ನಂಬ್ಕೊಂಡು ಹೋಗ್ತೀನಿ. ಇವತ್ತು ನಾನು ನಿಮ್ಮ ದೇವ್ರ ಮನೇಲಿ ನೋಡಿಲ್ಲ, ಜಾಬಲ್ಲಿ ಚೇಂಜ್ ಇತ್ತು ತಗೋತೀನಿ, 10 ರೂಪಾಯಿ 20 ರೂಪಾಯಿ ಇದ್ರೆ ರಾಯರನ್ನ ಎಂದ್ಬಿಟ್ಟು ರಾಯರ ಫೋಟೋದ ಹಿಂದ್ಗಡೆ ಹಿಂಗೆ ಹಾಕ್ಬಿಟ್ಟು ಕೆಲಸ ಕೊಡಪ್ಪ ಅಂತೀನಿ ಅಷ್ಟೆ. ಬಟ್ ಖಂಡಿತ ಕೆಲಸ ಸಿಗುತ್ತೆ. ಬಟ್ ಎಲ್ಲಾ ದೇವ್ರುಗಳು ದೇವ್ರೆ, ಗಣಪತಿಯಾಗಿ ಎಲ್ಲಾ ದೇವ್ರುಗಳು ದೇವ್ರೆ. ಒಂದು ನಂಬಿಕೆ ಎಲ್ಲೋ ಅಂತ ಹೋದಾಗ ಆ ಸ್ಥಳದ ಸ್ಪರ್ಶ ಆದಾಗ ನಮ್ಗೇನೋ ಒಂದು ಒಳ್ಳೇದಾಗಿದೆ ಅಂದಾಗ ಅದನ್ನ ನಾವು ನೆನ್ಪಿಡ್ತೀವಿ ಅಷ್ಟೇ. ಸೂಪರ್ ಫ್ಯಾಂಟಾಸ್ಟಿಕ್. ನಿಮ್ಮ ಜೊತೆ ಏನಂದ್ರೆ ಇಷ್ಟೊತ್ತು ಏನು ಮಾತಾಡಿದೆ ಅದು ಏನೂ ಅಲ್ಲ, ನನಗೊಂದು ಸಂದರ್ಶನ ಅಂತಲೂ ಅನಿಸ್ಲಿಲ್ಲ, ಏನೋ ಕಷ್ಟ ಸುಖ ಮಾತಾಡ್ತಾ ಕೂತಿದ್ದೀವಿ ಅಂತ ಅನಿಸ್ತು. ನಿಮ್ಮ ಕೈ ತುಂಬ ಕೆಲಸ ಇನ್ನೂ ಕೂಡ ಜಾಸ್ತಿ ಆಗಲಿ, ನಮ್ಮೆಲ್ಲರೂ ಕೂಡ ಇದೇ ರೀತಿ ಹೊಟ್ಟೆ ಹುಣ್ಣಾಗುವಂತೆ ನಗಿಸ್ತಾ ಇರಿ, ನೀವು ಕೂಡ ನಗ್ತಾ ಇರಿ, ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗಲಿ. ನಿಮ್ಮ ಮನೆ ಕನಸು ಅನ್ನುವಂಥದ್ದು ನಾನು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕೂಡ ಏನೂ ಇರಲಿಲ್ಲ, ಬಟ್ ಕನಸಿತ್ತು ಅಂತ ಹೇಳಿದ್ರೆ ಅಷ್ಟೇ. ಈಗ ಆಲ್ರೆಡಿ ಅದು ಪ್ರಗತಿಯಲ್ಲಿ ಸಾಕ್ತಾ ಇದೆ. ಸೊ ಬಟ್ ನೆಕ್ಸ್ಟ್ ಇಂಟರ್ವ್ಯೂ ಬಂದಾಗ್ಲೂ ನಿಮ್ ಮದ್ವೆ ಯಾವಾಗ ಅಂತ ಮಾತ್ರ ಕೇಳ್ಬೇಡಿ. ಈಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ನಮ್ ಗಿಚ್ಚಿಗಿಲಿ ಚಿಲ್ಲರು ಶಿವು ಎಲ್ರು ಮದ್ವೆ ಆಗ್ಬಿಟ್ಟವ್ರೆ. ಈಗ ಆ ಸ್ಟುಡಿಯೋಗೆ ಒಳಗೆ ಹೋಗಕ್ ಆಯ್ತಾ ಇಲ್ಲ. ಅಯ್ಯೋ, ಎಲ್ರು ಅದೇ ಅಲ್ಲ, ಎಲ್ರು ಆದ್ರು ಹಬ್ಬ. ನಮಗ್ ಡಿಜೆ ಮ್ಯೂಸಿಕ್ ಮಾಡೋದು ಸೂರ್ಯನೂ ಆಗ್ಬಿಟ್ಟ. ಈಗ ಅವನು ರೀಸೆಂಟ್ ಆಗ ಅವನು ನಿಶುನು ಬಂದಿದ್ರು ಮದ್ವೆಗೆ, ನೀವು ಹೋಗಿದ್ರಿ, ಇವ್ರದ್ದು ಚಿಲ್ಲರ್ ಅವ್ರ ಮದ್ವೆಗೆ ಬಂದಿದ್ರು. ಚಿಲ್ಲರ್ ಅವ್ರ ಮದ್ವೆ, ಶಿವ ಮದ್ವೆಗೆ ಅವ್ರ ಫ್ರೆಂಡ್ಸ್ ಅಲ್ವಾ ಬರ್ತಾರೆ. ಚಿಲ್ಲರ್ ಅವ್ರ ಮದ್ವೆಗೆಲ್ಲ ಬಂದಿದ್ರು, ನಾವು ಹೋಗಿದ್ದು ಫ್ರೆಂಡ್ಸ್ ಅಲ್ಲಿ ಒಂದೇ ಟಿಟಿ ಎಲ್ಲರೂ ಟಿಟಿ ಮಾಡ್ಕೊಂಡು ಹೋಗಿದ್ದು ಬಂದಿದ್ರು. ಅದರಿಂದಾಗಿ ಈಗ ನನ್ಗೆ ಹೆಂಗಾಗಿದೆ ಅಂದ್ರೆ ಎಲ್ಲೂ ಓಡಾಡಕ್ ಆಗ್ತಾ ಇಲ್ಲ. ನಿಂದ್ಯಾವಾಗ ಅಂತಾರೆ. ನೆಕ್ಸ್ಟ್ ನಾನು ಸಂದರ್ಶನ ಬರೋದ್ರೊಳಗೆ ನಿಮ್ದು ಮದ್ವೆ ಆಗಿರತ್ತೆ ಅಂತ ಐ ನೋ. ಹುಡುಗಿ ಆಲ್ರೆಡಿ ಇವ್ರು ಹುಡ್ಕೊಂಡಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು, ಬಟ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ. ಏನೂ ಇಲ್ಲ. ತುಂಬು ಹೃದಯದ ಧನ್ಯವಾದಗಳು ರೋಸ್ ಅವರೇ. ಯಾಕೆಂದ್ರೆ ಯಾವಾಗ್ಲೂ ಮುಗಿಸ್ಬಿಡಿ ಅತ್ಲ, ಬೇಗ ಹೋಗ್ಬಿಡಿ ಅಂತನಾ? ನಾನೇ ಹೇಳಿಲ್ಲ ಇನ್ನ, ನೀವೇ ಧನ್ಯವಾದ ಹೇಳ್ತಿದ್ದೀರಾ. ಮುಗಿಸಿ ಕೇಳಿ ಬೇಗ. ಓಕೆ, ಆಯ್ತು. ನಿಮ್ ಚಿಟ್ಟೆನ ಮಾತಾಡ್ಸಕ್ ಹೋಗ್ತೀನಿ. ಯಾರನ್ನ? ನಿಮ್ ಚಿಟ್ಟೆನ. ಯಾರು ಚಿಟ್ಚಾಟ್ ಏನಾರ ಮಾಡ್ಕೊಳ್ಳಿ, ನಂಗೆ ಚಿಟ್ಚಾಟ್ ಅಲ್ಲ, ಚಿಟ್ಟೆ ಅಂದೆ, ಸುಮ್ನೆ ಮಾತಾಡ್ಸ್ತೀರಾ. ಚಿಟ್ಚಾಟ್ ಏನಾರ ಇನ್ನೇನೋ ಚಿಟ್ಚಾಟ್ ಏನೋ ಮಾಡ್ಬೇಕು ಅಂತಿದ್ರ? ಅದೇ ನಿಮ್ ಚಿಟ್ಟೆನ ಚಿಟ್ಚಾಟ್ ಮಾಡ್ತೀನಿ ಅಂದೆ. ಏನೋ ಮಾಡಿ, ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿರಿ. ಸೊ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತೀನಿ. ನಾವು ಯಾವಾಗಲೂ ನಗಿಸ್ತಾ ಇರ್ತೀವಿ, ನೀವು ನಗಕ್ಕೆ ರೆಡಿ ಆಗಿರಿ. ಆ್ಯಕ್ಚುಲಿ ನಾನು ಹೇಳೋದು ಯಾವಾಗಲೂ ನಗ್ಸೋನ್ ಮನಸ್ಸು ಯಾವಾಗಲೂ ಖುಷಿಯಾಗಿರ್ಬೇಕಂತೆ, ನಗೋರ್ ಮನಸ್ಸು ಯಾವಾಗಲೂ ಇನ್ನೂ ಖುಷಿಯಾಗಿರ್ಬೇಕಂತ. ಸೂಪರ್. ಸೊ ನಾನು ಯಾವಾಗಲೂ ಖುಷಿಯಾಗಿದ್ದಾಗಲೂ ನಾನು ನಗಿಸ್ತಾ ಇರ್ತೀನಿ. ಇದರಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜೋಕರ್ ಸಿನಿಮಾ ನೋಡಿದೆ. ಆ್ಯಕ್ಚುಲಿ ನನಗೆ ಇದು ಬೇಡ, ಯಾಕೆಂದರೆ ಒಂತಾವು ಒಬ್ರು ತೋರಿಸಿದ್ದು ಭಾಷೆ ಯಾವ್ದಾರ ಆಗಲಿ, ಭಾವನೆಗಳು ಒಂದೇ. ನಿಜ. ನಾನು ಸಿಲಿಲಲ್ಲಿ ಮಾಡ್ಬೇಕಾದ್ರೆ ಈ ಬೇಡಪ್ಪ, ನನಗೆ ಈ ಫೀಲ್ಡೇ ಬೇಡ, ನಾನು ಊರಿಗೆ ಹೊಟ್ಟೋಗ್ತೀನಿ ಹಂಗೆ ಹಿಂಗೆ ಅನ್ಕೊಂಡು ಒಬ್ರ ಹತ್ರ ಹೇಳ್ದೆ. ಮನುಷ್ಯ ಬಂದ ಜೋಕರ್ದು ಒಂದು ಸೀನ್ ಕೊಟ್ರು, ತಗೋ ನೋಡು ಅಂತ. ಮೇಡಮ್ ಆ ಸೀನ್ ನೋಡಿದ್ಮೇಲೆ ಇನ್ನು ನಾನು ಊರ್ ಕಡೆ ಗಮನ ಮಾಡಬಾರ್ದು ಅನಿಸ್ತು. ಸೀನು ತಾಯಿ ಸತ್ತಿರ್ತಾರೆ, ನಿನ್ನ ಟೈಮ್ ಬರುತ್ತೆ, ನಿನ್ನ ನಗ್ಸ್ಲೇಬೇಕು. ತಾಯಿ ಸತ್ತಿರ್ತಾರೆ ಒಳಗೆ, ನಿನ್ನ ಟೈಮು ನಿನ್ನ ಟೈಮ್ ಈಗ ನಗ್ಸೋ ಟೈಮು. ನೀನು ಒಳಗೆ ಯಾರು ಸತ್ತಿದ್ರು, ತಾಯಿ ಸತ್ತಿದ್ರು, ನೀನು ನಗ್ಸೋ ಕಾರ್ಯ ಕೆಲಸ ನೀನು ಮಾಡಲೇಬೇಕು. ಸೊ ಹೊರಗೆ ಬಂದು ಒಂದು ಪಾರೋಲ್ ಹಿಡ್ಕೊಂಡು ಹಿಂಗೆ ಬಿಡ್ತಾರೆ, ಅಮ್ಮ ಅಂತ ಇರ್ತಾರೆ, ಹೊಟ್ಟೋಯ್ತಾರ ಅಂತ, ಅಮ್ಮ ಓದ್ಲು ಅಂತ. ಆ
ಫೀಲ್ ನೋಡಿ ಯಪ್ಪ ಅನಿಸ್ಬಿಡ್ತು. ಸೊ ನೀವು ಅದೊಂದು ಬಿಟ್ಟಾಕ ನೀವೇ ನೋಡಿದ್ರು ಕಣ್ಣೀರು ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಅನ್ನಿಸ್ತು ಇಲ್ಲ ಗುರು, ನಾನು ಏನೇ ಮಾಡಿದ್ರು ಜನರನ್ನ ನಗಿಸಿ ಅವ್ರ ಹತ್ರ ನಾನು ನೀವು ಚೆನ್ನಾಗಿ ಮಾಡ್ತೀರಾ, ನೀವು ಸಬಾಸ್ಗಿರಿ ತಗೊಂಡಾಗಲೇ ನಾನು ಊರ ಕಡೆಗೆ ಹೋಗೋದು ಅಂತ ಫಿಕ್ಸ್ ಆದೆ. ಅದೇ ರೀತಿ ನನ್ನ ನಮ್ಮಲ್ಲಿ ಎಷ್ಟೇ ನೋವಿರಲಿ, ನಮ್ಮ ಸುತ್ತ ಯಾರೇ ಕಾಮಿಡಿ ಮಾಡೋರಲ್ಲಿ ಅವ್ರಲ್ಲಿ ಎಷ್ಟೇ ನೋವಿದ್ರು ಅದನ್ನ ಮರೆತು ನಿಮ್ಮನ್ನು ನಗಿಸ್ತಾರೆ. ಎಲ್ಲರನ್ನೂ ಪ್ರೀತಿಸಿ ಅಕ್ಸೆಪ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕೊನೆಯದಾಗಿ ನಾವು ಊರ ಕಡೆ ನಾನು ಸಕ್ಸಸ್ ಮಾಡಿ ಹೋಗ್ಬೇಕು ಅಂದಾಗೆಲ್ಲ ನನಗೆ ಒಂದು ನೆನಪಾಯ್ತು. ಈಗ ರೀಸೆಂಟಾಗಿ ಬಿಗ್ ಬಾಸ್ ಬಗ್ಗೆ ಕೂಡ ಮಾತಾಡಿದ್ರಿ. ಗಿಲ್ಲಿ ಅವರು ಅವ್ರು ನಗ್ಸೋದು ಒಂದು ಕಲೆ ಆದರೆ, ಮಂಡ್ಯಾಗ ನಾನು ಹೋಗಿದ್ದೆ, ಆ ಸೆಲೆಬ್ರೇಷನ್ ಆಗಿರ್ಬೋದು. ಗೊಬ್ಬರಗಾಲ ಅವರೇ ಒಬ್ಬರು ಹೀರೋ ಅಲ್ಲ, ಅವರು ಬಿಫೋರ್ ಬಿಗ್ ಬಾಸ್ ಹೋಗಿರೋ ಮುಂಚೆ ಅಷ್ಟಾಗಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಥರ ಒಂದು ವೆಲ್ಕಮ್ಮು, ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಕ್ರೇಜ್ ಆಗಿರ್ಬೋದು. ಕ್ರೇಜು ಈಗ ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ, ಓಕೆನಾ. ಸೊ ಈ ಕ್ರೇಜ್ ಅನ್ನೋದೇನು ಅಂದರೆ, ಈಗ ಗಿಲ್ಲಿ ನಮ್ಮ ಅಕ್ಕಪಕ್ಕ ನಮ್ಮ ಅತ್ತೆ ಊರವ್ರೆ, ನನಗೆ ಹತ್ರ. ನಾವು ಜಾಸ್ತಿ ಹಣ ಇರೋಣ, ಚೆನ್ನಾಗಿರೋಣ, ಹೋಗೋಣ ಬರೋಣ ಅನ್ಕೊಂಡು ಇದ್ದಿದ್ದು. ಆ ಕ್ರೇಜ್ ನೋಡಿ ಹೊಸ ಜನ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕೋರ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಅವ್ನ ಕ್ರೇಜ್ ನೋಡಿ ಇವ್ರಿಗೆಲ್ಲ ಸಹಿಸಕ್ಕಾಗಲ್ಲ, ಮಾತಾಡ್ತಾರೆ ಅಂತಾರೆ. ಸಹಿಸಕ್ ಆಗರದ ನಾವು ಸಹಿಸಕ್ ಆಗದಂತೆ ನಾನು ಹೇಳೇ ಇಲ್ಲ. ನಮ್ಮ ಹುಡುಗ ನಮ್ಮ ಮಂಡ್ಯದಲ್ಲಿ ಬೆಳೆದ್ರೆ ನಮಗೆ ಖುಷಿ. ಆಮೇಲೆ ಇನ್ನೊಂದು, ನಮ್ಮೂರ್ ಪಕ್ಕ ನಾವು ದಿನ ನೋಡ್ತಿದ್ದ ಹುಡುಗ ಇವತ್ತು ಕರ್ನಾಟಕದಲ್ಲಿ ಅಷ್ಟು ಹೆಸರು ಮಾಡವನೆ ಅಂದ್ರೆ ಅದು ಅವ್ನ ಶ್ರಮ. ನನ್ನ ಶ್ರಮಕ್ಕೆ ಎಷ್ಟು ಪ್ರತಿಫಲ ಸಿಗ್ಬೇಕು ಅದು ನನಗೆ ಸಿಕ್ಕಿದೆ, ಅವ್ನ ಶ್ರಮಕ್ಕೆ ಎಷ್ಟು ಪ್ರತಿಫಲ ಸಿಗ್ಬೇಕು ಅವ್ನಿಗೆ ಸಿಕ್ಕಿದೆ. ಅದ್ರ ಯಾರು ಕಿತ್ಕೊಳಕ್ ಆಗಲ್ಲ. ಫಸ್ಟ್ ನೆಗೆಟಿವ್ ಕಮೆಂಟ್ ಹಾಕದ್ ಬಿಡಿ, ಬೆಳೆಸಿ. ಇವ್ರಿಗೆ ಅವ್ರು ಕಂಡ್ರಾಗಲ್ಲ, ಉರ್ಕತ್ರ ಯಾರು ಉರ್ಕೊಳ್ಳಲ್ಲ ಗುರು, ಓಪನ್ ಆಗಿ ಹೇಳ್ತೀನಿ. ಅಂದ್ರೆ ನಿಮಗೆ ಹತ್ರ ಕಮೆಂಟ್ ಬಂದಿತ್ತು? ಅಲ್ಲ ಮಾಡ್ತಾರೆ. ನಾವು ಒಂದು ಇಂಟರ್ವ್ಯೂ ಕೊಟ್ಟರು, ನಮ್ಮೂರು ಹುಡುಗ ಚೆನ್ನಾಗಿ ಬೆಳಿಲಿ ಅಂದ್ರೆ ಇವ್ರು ಕಂಡ್ರಾಗಲ್ಲ ಅಂತ. ಬ್ಯಾಡ್ ಕಮೆಂಟ್ಸ್ಗೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ, ಹಾಕ್ತೇರಿ. ನಾವು ಆಕ್ಚುಲಿ ಇವತ್ತು ನಾವು ಬೆಳಿತಾನೆ ಇರ್ತೀವಿ. ಊರು ಅಂದ್ಮೇಲೆ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ಒಳ್ಳೇದಾಗ ಖುಷಿ ಪಡೋದು, ಕೆಟ್ಟದಾಗ ದುಃಖ ಪಡೋದ ಎರಡು ಇರ್ತದೆ. ಅಲ್ಲೂ ಐತಲ್ಲ, ಖುಷಿನೂ ಆಯ್ತು, ದುಃಖನೂ ಆಯ್ತು, ಒಳ್ಳೇದಾಯ್ತು, ಕೆಟ್ಟದೈತಿ. ಯಾಕೆ ತಲೆ ಕೆಡ್ಸ್ಕೋಬೇಕು? ನಮ್ಮ ಹುಡುಗ ಬೆಳಿತಾನ, ಖುಷಿ ಆಗುತ್ತೆ. ಹೋದಾಗ ಗೊಬ್ಬರಣ ಚೆನ್ನಾಗಿರೋಣ ಅಂತನ ಅಷ್ಟ್ ಸಾಕಲ್ವಾ? ನಿಜ ನಿಜ. ಹೇಳೋಣ ಚೆನ್ನಾಗಿದೀಣ ಅಂತನ ಸಾಕು. ಎಷ್ಟೇ ಯಾರೇ ದೊಡ್ಡವರಾದ್ರು ಮಾತಾಡಿಸ್ತಾರಲ್ಲ, ಅಲ್ಲಿ ನಾವು ಜನರು ಮನ್ಸು ಗೆಲ್ಲೋದು. ಸೊ ಅಷ್ಟೇ, ತಲೆ ಕೆಡ್ಸ್ಕೊಬಾರ್ದು. ಹಿಂಗೆ ಇಲ್ಲಿ ಬೆಳಿತಿದೆ, ಚೆನ್ನಾಗಿ ಬೆಳೆಯಪ್ಪ. ಓಕೆ, ನೀವು ನನ್ನ ಕೇಳೋ ಗೊಬ್ಬರಗಾಲವ್ರು ನೀವು ಬೆಳಿತಾರೆ, ನೀವು ಚೆನ್ನಾಗಿ ಬೆಳೀರಪ್ಪ. ಬೆಳೆಸೋದು ಉಳಿಸೋದು ನೀವುಗಳು, ನಿಜ ಅಲ್ವಾ? ಅಷ್ಟೇ ಹೇಳೋದು. ಸೂಪರ್, ಫ್ಯಾಂಟಾಸ್ಟಿಕ್. ಒಂದೊಳ್ಳೆ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ನಾನು ತಲೆ ತಿನ್ನೋ ಅಥವಾ ನೀವು ನನ್ನ ತಲೆ ತಿಂದ್ರೆ ಗೊತ್ತಿಲ್ಲ, ಬಟ್ ಅತ್ಯದ್ಭುತವಾದಂತಹ ಸಮಯವಂತೂ ಸ್ಪೆಂಡ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಹೇಳೋದಿಷ್ಟೇ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ವಿನೋದ್ ಗುಬ್ರಗಾಲ ಅವರ ಮಾತಾಗಿತ್ತು ಅಂತ ಹೇಳ್ತಾ ನಂಗಂತೂ ನಕ್ಕು ಸಾಕಾಗೋಯ್ತು. ಆ್ಯಕ್ಚುಲಿ ಒಂದಷ್ಟು ಸಿನಿಮಾಗಳು, ಪ್ರಾಜೆಕ್ಟ್ಸ್ಗಳು ಅವ್ರ ಕೈಯಲ್ಲಿದೆ ಇನ್ನೂ ಕೂಡ. ಸೊ ಎಲ್ಲರೂ ಕೂಡ ಇದೇ ರೀತಿ ರಂಜಿಸ್ತಾ ಇರಲಿ ಅಂತ ಅವ್ರನ್ನ ಆಶಿಸ್ತಾ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ನೇರ ದಿಟ್ಟ ನಿರಂತರ.